ಏನು ಸುಂದರವಾದಂತಹ ಸಂಜೆ. ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ ಇವತ್ತು. ಇವತ್ತಿನ ದಿನ ಏನಿದೆ ಇದು ಬಹಳ ಬಹಳ ಮುಖ್ಯವಾದಂತಹ ದಿನ. ನಮ್ಮ ಸಂಜು ವೆಡ್ಸ್ ಗೀತಾ ಭಾಗ 2 ಇದರ ಒಂದು ಸ್ವಿಟ್ಜರ್ಲೆಂಡ್ನ ಶೂಟ್ ಏನು ಮಾಡಿದೀವಿ, ಅದರ ಜೊತೆಗೆ ಅದರ ಹಾಡೇನಿದೆ, ಅದರ ಒಂದು ಝಲಕ್ಕನ್ನ, ಅದರ ನೆನಪನ್ನ, ಅವರು ಕಳೆದ ದಿನಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕಾಗಿ ಇದೊಂದು ಕಾರ್ಯಕ್ರಮ. ಆದರೆ ಅದರ ಜೊತೆಗೆ ನಮ್ಮ ಛಲವಾದಿ ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಆಚರಣೆಯು ಅದರೊಳಗೆ ಒಳಗೊಂಡಿದೆ. ಬಹಳ ಖುಷಿಯಾಗುತ್ತೆ. ಛಲವಾದಿ ಕುಮಾರ್ ಅವರು ಈ ಚಿತ್ರದ ನಿರ್ಮಾಪಕರು, ಜೊತೆಗೆ ಅವರಿಗೆ ಕೈ ಜೋಡಿಸ್ತಕ್ಕಂಥವರು ಅವರ ಪತ್ನಿಯಾದಂತಹ ಪವಿತ್ರ ಅವರು, ಹಾಗೂ ಅವರ ಮಕ್ಕಳು, ಹಾಗೂ ಅವರ ತಾಯಿ. ಇವರೆಲ್ಲರೂ, ಅವರ ತಾಯಿಯ ಆಶೀರ್ವಾದ ಅವರ ಮೇಲೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಛಲವಾದಿ ಕುಮಾರ್ ಅವರು ಬೆಳೆದ ರೀತಿನೇ ಆಗಿದೆ. ಎಲ್ಲರೊಂದಿಗೆ ಬೆರೆಯುತ್ತಾ ಹಾಗಾಗಿ ಒಂದು ಕೆಲವು ಹಾಡುಗಳನ್ನು ಆನಂದ ಅಡಿಯೋದವರು ಬಂದಿದ್ದಾರೆ. ಅವರಿಗೂ ನಿಜವಾಗ್ಲೂ ಸ್ವಾಗತವನ್ನು ಕೊಡ್ತೀನಿ. ಈಗ ಶ್ರೀಧರ್ ಅವರು ಇದ್ದಾರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಶ್ರೀಧರ್, ನಾನೊಂದಿಷ್ಟು ಹಾಡು ಹೇಳ್ತೀನಿ, ನನ್ನನ್ನು ಒಬ್ಬ ಸಿಂಗರ್ ಆಗಿ ನೀವು ಸೆಲೆಕ್ಟ್ ಮಾಡಲೇಬೇಕು. ಓಕೆ, ಆ ಶಬ್ದ ಕಮ್ಮಿ ಆಗುವವರೆಗೆ ನಿಮ್ಮೊಂದಿಗೆ ನಾನು. ಈಗ ಹಳೇ ಕಾಲದ ಒಂದು ಸಿನಿಮಾದ ಹಾಡನ್ನ ಕೇಳೋಣ. ಅದು ಹೇಗಿರುತ್ತೆ? ದ್ವಾರಪಾಲರ ಮರಳಿ ಬಳಿವೈವ ಕೃಪೆಯೋ, ಚಾರತನವ ಸದಿ ಬಡಿವ ಸಂಭ್ರಮದ ನೆಪವೋ, ರಾಮನ ಅವತಾರ ರಘುಕುಲ ಸೋಮನ ಅವತಾರ, ರಾಮನ ಅವತಾರ ರಘುಕುಲ ಸೋಮನ ಅವತಾರ, ರಾಮನ ಅವತಾರ. ಇದು ಆಯ್ತು. ಈಗ ಇನ್ನೊಬ್ರು ಹಾಡ್ತಾರೆ, ಅವ್ರು ಯಾರಿರ್ಬೋದು? ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ, ತರಬಲ್ಲಾತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ, ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ. ಯಾರಿದು? ಅಶ್ವಥ್ ಅವರು. ಈಗ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆದಂಥವ್ರು ಒಬ್ಬರಿದ್ದಾರೆ. ಅವರು ಕೂಡ ಹಳೆಯ ಹಾಡುಗಳನ್ನ ಹಾಡ್ತಾ ಇರ್ತದ್ದು. ಅವರೆಲ್ಲರೂ ನೀವು ಸಿನಿಮಾಗಳಲ್ಲಿ ನೋಡಿರ್ತೀರ. ಯಾವ ಸಿನಿಮಾಗಳಲ್ಲಿ? ನೀವು ಜಾಕಿ ಚೈನ್ ಸಿನಿಮಾ ನೋಡಿದಿರಲ್ವಾ? ಜಾಕಿ ಚೈನ್ ಸಿನಿಮಾ ಅಂದ್ರೆ ಒಂದು ಚೈನೀಸ್ ಸಿನಿಮಾ ಆಗುತ್ತೆ. ಆ ಸಿನಿಮಾದಲ್ಲಿ ನಿಮಗೆ ಮ್ಯೂಸಿಕ್ ಹೇಗಿರ್ತಿತ್ತು? ಫೈಟ್ ಇರ್ಬೋದು, ಏನೇ ಈಗ ಸಲಾರ್ ಬಂದಿದೆ, ಏನೇ ಬಂದಿದೆ, ಆದ್ರೆ ಆ ಚೈನೀಸ್ ಮ್ಯೂಸಿಕ್ನ ಮಜಾನೇ ಬೇರೆ. ಯಾಕಂದ್ರೆ ತುಂಬಾ ಹೊಡಿತಾ ಇದೆಯಲ್ಲ. ಓಕೆ, ಅದೇ ಹೇಗಿರುತ್ತೆ? ನಾಗ ಪಾಪ ಈಗ ಹೇಳ್ಕೊಂಡಿದ್ದಾರೆ. ಆ ನೆನಪುಗಳನ್ನ ನೀನು ಒಂದ್ ಸ್ವಲ್ಪ ನಮ್ಮೊಂದಿಗೆ ಹಂಚ್ಕೊಂಡ್ರೆ ಭಾಗ 1 ಬಹಳ ಚೆನ್ನಾಗಿರುತ್ತೆ. ಒತ್ತಾಯ ಬಿಡ್ತೀವಿ ನೆನ್ಸ್ಕೊಂಡ್ರೆ. ತುಂಬಾ ಅದನ್ನ ನಾಕ್ಷಕರು ತುಂಬಾ ಚೆನ್ನಾಗಿ ಹೇಳಿದ್ರು, ಅದರ ಪ್ರೋಸೆಸ್ ಹೆಂಗಿತ್ತು ಅಂತ. ಅಲ್ಲ, ಎಲ್ಲ ಕ್ರೆಡಿಟ್ಸು ನಾಕ್ಷಕರಿಗೆ ಹೋಗ್ಬೇಕು. ನಿರ್ಮಾಪಕರು ಬಂದವರು ನಮ್ಮನ್ನ ಊಟಿ ಶೆಡ್ಯೂಲ್ ಮಾಡಿದ್ಮೇಲೆ ಮತ್ತೆ ದಾರಿಗೆ ಬಿಟ್ರು. ಅವ್ರು ಅದು ಹೇಗೆ ಮುಗಿಸಿದ್ರು, ಹೇಗೆ ಶುರು ಮಾಡಿದ್ರು, ಅವ್ರ ಬಾಯಲ್ಲೇ ರೋಚುವ ಕೈ ಕೇಳಿಸುತ್ತದೆ. ಥ್ಯಾಂಕ್ ಯು ಗೆಳೆಯ, ವಂಡರ್ಫುಲ್. ಅಣ್ಣ, ಒಂದು ಸಕ್ಸಸ್ ಸಿಕ್ಕಿದಾಗ ಅದನ್ನು ಅನುಭವಿಸಿದ್ವಲ್ಲ, ಅದ್ರ ಜೊತೆ ಆ ನೋವೆಲ್ಲ ಮರ್ತೋಯ್ತು. ಆನಂದ ಅಡಿಯೋ ಮೋಹನ್ ಸರ್, ನಾರಾಯಣ್ ಸರ್, ಮತ್ತು ನಮ್ಮ ರವಿ ಬೆಳಗೆರೆ ಸರ್ ಅವ್ರನ್ನೂ ನೆನೆಸ್ಕೋಬೇಕು ಈ ಸ್ಟೇಜಲ್ಲಿ. ಅವರೆಲ್ಲ ತುಂಬ ಹೆಲ್ಪ್ ಮಾಡಿದರು ಆ ಸಿನಿಮಾಗೆ. ಜೊತೆಗೆ KP ಶ್ರೀಕಾಂತ್ ಆ್ಯಂಡ್
ಒಂದು ಸಾಂಗು ಶ್ಯಾಮ್ ಬ್ರದರ್ಗೆ ಹೇಳಿದೆ, ಒಂದು ಫಾಸ್ಟ್ ಸಾಂಗ್ ನಮ್ಮ ಫಾಸ್ಟ್ ನಂಬರ್ ಬಿಡೋಣ ಅಂದರು ರೇಡಿಯೋಲ್ಲಿ. ಅವಾಗ ರೇಡಿಯೋ ತುಂಬ ಪವರ್ಫುಲ್, ಇವತ್ತಷ್ಟು ಡಿಜಿಟಲ್ ಮೀಡಿಯಾ ಇರಲಿಲ್ಲ. ಅವ್ರೇನು ಮಾಡಿದ್ರು, ಒಂದು ಬೇರೆ ಸಾಂಗ್ ಬಿಟ್ಟರು. ನಾನು ಹೇಳಿದೆ, ಈ ಸಾಂಗ್ ಬಿಡಿ, ಇದು ಇಟ್ಟಾಗತ್ತೆ ಅಂದೆ. ನೀನು ಬ್ರಹ್ಮನ ಅಂದರು. ಬೇರೆ ಸಾಲ ಸೋಲ ಮಾಡಿ ಬೀದಿಲಿ ಬಡ್ಡಿಗೆ ತಂದು ಮಾಡಿದ್ದೀವಿ ಪಿಕ್ಚರು. ಏನಪ್ಪ ಮಾಡೋದು ಇವರು? ನನ್ನ ಫ್ರೆಂಡ್ಸೇ, ನಮ್ಮ ಕ್ಯಾಮ್ರಮನ್ ಸತ್ಯಾಗಿಡಿ ಅವರು, ನಮ್ಮ ಎಫೆಕ್ಟ್ಸ್ ರಾಜನ್ ಎಲ್ಲ. ನಾನು ಎಡಿಟ್ರು ಕೂತ್ಕೊಂಡ್ವಿ, ಏನು ಮಾಡೋದು ಅಂತ. ದುಡ್ಡಿದೆಯಾ ಅಂದೆ. ಹ್ಞೂ ಅಂದ. ಹೋಗಿ ಏನೋ ಹೇಳಿದ, ಕಿವಿಲಿ ತಗೋಬಾರ್ದಂತಂದ. ಕಾರಲ್ಲಿ ಕೂತೆ. ಬೆಳಗಿನ ಜಾವ 4:15 ಒಂದು ಐಡಿಯಾ ಹೊಡೆಯಿತು. ಎಲ್ಲರೂ ಏನು ಹೇಳಿದ್ರು, ಇಲ್ಲಿ ಎಂಟರ್ಟೈನ್ಮೆಂಟ್ ಸಿಗ್ತಲ್ಲ ಸೆಕೆಂಡ್ ಹಾಫಲ್ಲಿ ಅಂತ. ಸರಿ, ಈ ಸಂಜು ಮತ್ತು ಗೀತಾ ಅನ್ನೋ ಸಾಂಗ್ ಏನಿತ್ತು, ಇಂಟ್ರೋಲ್ ಮುಂಚೆ ಇಟ್ಟಿದ್ವಿ. ಆ ಸಾಂಗ್ 4:15 ಫೋನ್ ಮಾಡಿದೆ ನಾನು ಎಡಿಟ್ರಿಗೆ, ಹರ್ಷ ಬಾಯ್ಲಿ. ಪಾಪ ಅವನು ಅಪ್ಸೆಟ್ ಆಗಿಲ್ಲ ಎಡಿಟ್ರು. ಇಮಿಡಿಯೇಟಾಗಿ ಬಂದರು, ಈ ಸಾಂಗ್ ತೆಗೆದು ಅಲ್ಲಿ ಹಾಕೊಂಡೆ. ಇಂಟರ್ವಲಲ್ಲಿ ಇದು ಸಾಂಗ್ನ ಕ್ಲೈಮ್ಯಾಕ್ಸ್ಗೆ ಹಾಕಿದ್ವಿ. ಥಿಯೇಟ್ರ್ ಆಮೇಲೆ ಯಾರಿಗೂ ತೋರ್ಸೋಕೆ ಹೋಗಲಿಲ್ಲ. ಇದೇ ಫೈನಲ್ಲು ಈಗ ಹಿಟ್ಟಾಗುತ್ತೆ ನಡಿ ಅಂತ ನಾನು. ಥಿಯೇಟ್ರಲ್ಲಿ ಎಲ್ಲ ನನ್ನ ಸ್ನೇಹಿತರು ನನ್ನ ಮೈ ಮೇಲೆ ಬಿದ್ದೋದ್ರು. ಎಕ್ಸ್ಟ್ರಾಡಿನರಿ ಹಿಟ್ಟಾಯಿತು ಸಿನಿಮಾ. ಕೆಳಗಡೆ ಬಂದು ಪ್ರೆಸ್ ಅವ್ರಿಗೆ ಟಿಕೆಟ್ ಕೇಳ್ತಾ ಇದ್ದೀನಿ, ಹೌಸ್ಫುಲ್ ಅಂತ ಇದ್ದಾರೆ. ಎಂಟೈರ್ ಕರ್ನಾಟಕ 23 ಥಿಯೇಟ್ರ್ಗಳಲ್ಲಿ 100 ಡೇಸ್ ಆಯಿತು. ಸರಿಸುಮಾರು 50 ಮೇಲೆ ಥಿಯೇಟ್ರಲ್ಲಿ 50 ಡೇಸ್ ಆಯಿತು. ಇಟ್ ವಾಸ್ ಅ ವೆರಿ ಬಿಗ್ ಹಿಟ್ ಫಾರ್ ಮೀ ಆ್ಯಂಡ್ ಆಲ್ಸೋ ಟು ಮೈ ಟೀಮ್ ಆ್ಯಂಡ್ ಆಲ್ಸೋ ಟು ಕಿಟಪ್ಪ. ಆ್ಯಂಡ್ ಆಡಿಯೋ ವಾಸ್ ಬ್ಲಾಕ್ ಬಸ್ಟರ್. ಥ್ಯಾಂಕ್ ಯು ಆನಂದ್ ಬಾಯ್, ನಮ್ಮ ಆಡಿಯೋ ಓನರ್ ಇಲ್ಲಿದ್ದಾರೆ. ಲೆಟ್ ಅಸ್ ವೆಲ್ಕಮ್ ಹಿಮ್. ಎಸ್, ಬನ್ನಿ ಸರ್. ಎಲ್ಲರಿಗೂ ನಮಸ್ಕಾರ. ಕುಮಾರ್ ಸರ್ಗೆ ವಿಶಿಂಗ್ ಯು ವೆರಿ ಹ್ಯಾಪಿ ಬರ್ಡೇ ಸರ್. ಐ ಥಿಂಕ್ 2010ನಲ್ಲಿ ಸಂಜು ವೆಡ್ಸ್ ಗೀತಾ 1 ತಗೊಂಡಾಗ, ಮೋರ್ ದೆನ್ ಸಂಜು ವೆಡ್ಸ್ ಗೀತಾ 1, ಇಟ್ ವಾಸ್ ನಾಗಶೇಖರ್ ವೆಡ್ಸ್ ಆನಂದ್ ಆಡಿಯೋ ಅಂತ ಹೇಳ್ಬೋದು. ಲವ್ ಯು, ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಲೈನ್. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಅದಾದಮೇಲೆ ಮೋಸ್ಟ್ಲಿ ಒಂದೇ ಒಂದು ಪಿಕ್ಚರು ನಾವು ಏನೋ ತೊಗೊಂಡಿಲ್ಲ. ಬಿಕಾಸ್ ಐ ಥಿಂಕ್ ಎವ್ರಿಥಿಂಗ್ ಎಲ್ಸ್ ನಮ್ಮ ಹತ್ರನೇ ಇದೆ. ಆಲ್ಮೋಸ್ಟ್ ಇಲ್ಲ, 99% ಇಟ್ಸ್. ತೆಲುಗು ಸಿನಿಮಾ ಮಾಡಿದಾಗ್ಲೂ ಇಲ್ಲ, ಈ ಆಡಿಯೋ ನನಗೆ ಬೇಕು ಅಂತ ತಗೊಂಡ್ರು. ತೆಲುಗು ಸಿನಿಮಾ ಮಾಡಿದಾಗ್ಲೂ ಸರ್, ತೆಲುಗು ಅಲ್ಲಿ ನಮ್ಮ ಅಷ್ಟು ರೀಚ್ ಇಲ್ಲ, ಹೆಂಗೆ ಮಾಡ್ತಿಲ್ಲ, ಇಲ್ಲ ನಾನು ಏನಿದ್ರು ನೀವೇ ಬೇಕು ಅಂತ ಹೇಳಿ ಈ ಫೋರ್ಸ್ಟಸ್. ಆಯ್ತು ಸರ್, ಮ್ಯಾರೇಜ್ ಮಾಡಿದ್ದೀವಿ, ವಿ ವಿಲ್ ಡೂ ಇಟ್, ವೆಡ್ಡಿಂಗ್ ಆಗಿದೆ, ವಿ ವಿಲ್ ಡೂ ಇಟ್ ಅಂತ. ನಾಗಶೇಖರ್ ಸರ್ ಜೊತೆಗೆ ಇಟ್ಸ್ ಅ ಡಿಫ್ರೆಂಟ್ ರಿಲೇಷನ್ನು. ದುಡ್ಡು ಗಿಡ್ ಏನು ಮಾತಾಡಲ್ಲ, 1 hour ಟೈಮ್ ಪಾಸ್ ಮಾಡ್ತೀವಿ. ಏನಾದರೂ ಇದ್ರು ಬಿಸ್ನೆಸ್ ಇಸ್ ಓನ್ಲಿ 2 minutes ಅಷ್ಟೇ. ಇಷ್ಟು ಬೇಕು, ಇಷ್ಟು ಕೊಡಿ, ಡನ್, ಮುಗಿಸಿ ಮುಂದೆ ಮಾಡೋಣ ಅಂತ. ಜಸ್ಟ್ 2 minutes ವರ್ಕ್ ಅಷ್ಟೇ. ಇಟ್ಸ್ ನಥಿಂಗ್ ಮೋರ್ ದೆನ್ 2 minutes ಬಿಸ್ನೆಸ್ ಟಾಕ್. ಅದಾದರೆ ಬಿಟ್ಟು ವಿಲ್ ಆಲ್ ಕೀಪ್ ಟಾಕಿಂಗ್, ಹೆಂಗಿದೆ ಇಂಡಸ್ಟ್ರಿ, ದಿಸ್ ದ್ಯಾಟ್, ಆಲ್ ಇಂಪ್ರೂವ್ಮೆಂಟ್ ಮಾಡೋದು, ಹೆಂಗೆ ಮಾಡೋದು ಅಂತ. ಇಟ್ಸ್ ಆಲ್ ದ್ಯಾಟ್. ಸೊ ಆ ಥರ ರಿಲೇಷನ್ ಇದೆ ನಮ್ಮಿಬ್ಬರದು. ಆ್ಯಂಡ್ ನಮ್ಮಿಬ್ಬರದ್ದು ಅಂದರೆ ಆನಂದ್ ಆಡಿಯೋ ಅಫ್ಕೋರ್ಸ್. ಸೊ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಸಂಜು ವೆಡ್ಸ್ ಗೀತಾ 1 ಥರಾನೇ ಇನ್ನೂ ಸಕ್ಸಸ್ ಆಗಲಿ ಅಂತ ವಿ ವಿಲ್ ಬಿ ಹೋಪಿಂಗ್. ಆ್ಯಂಡ್ ನಮ್ಮ ಕಡೆಯಿಂದ ವಿ ವಿಲ್ ಹ್ಯಾವ್ 100 ಇಲ್ಲ 200 ಇಲ್ಲ 500% ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ವಿಲ್ ಮೇಕ್ ಶೋರ್ ದಟ್ ವಿ ವಿಲ್ ರೀಚ್ ದಿಸ್ ಸಂಜು ವೆಡ್ಸ್ ಗೀತಾ 1 ಥರ ಲ್ಯಾಂಡ್ಮಾರ್ಕನ್ನು ಇನ್ನೂ ಕ್ರಾಸ್ ಮಾಡಿ ವಿಲ್ ಟ್ರೈ ಆ್ಯಂಡ್ ಮೇಕ್ ಇಟ್ ಬಿಗರ್ ಆ್ಯಂಡ್ ಬಿಗರ್. ಥ್ಯಾಂಕ್ ಯು ಸೋ ಮಚ್. Thank you, sir. ಆನಂದ್ ಬ್ರದರ್, ವಿ ಆರ್ ಬ್ಲೆಸ್ಡ್. ಚಿಕ್ಕ ಪುಟ್ಟ ಪಾತ್ರಗಳ ಮೂಲಕ ಮಾಡ್ತಾ ಒಬ್ಬ ಒಳ್ಳೆ ಹಾಸ್ಯ ಕಲಾವಿದನಾಗಿ, ಜೊತೆಗೆ ತನ್ನ ಸಿನಿಮಾಗಳಲ್ಲಿ ಒಂದು ಮೆಸೇಜ್ ಕೊಡ್ತಾ, ನಾಯಕ ನಟನಾಗಿದ್ದರೂ ಕೂಡ ತನ್ನ ಸ್ನೇಹಿತರೊಂದಿಗೆ ಸ್ನೇಹಿತನಾಗನೇ ಉಳಿತಾ, ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲರೊಂದಿಗೆ ಚೆನ್ನಾಗಿ ಬೆರೀತಾ, ಕೊನೆಗೂ ನಮ್ಮೆಲ್ಲರಿಗೂ ನೀನೊಂಥರ ನಾಯಕನೇ ಕಣಪ್ಪ. ಓಕೆ, ಏನು ಕೇಳ್ಬೋದು ಅವನಿಗೆ ಪ್ರಶ್ನೆ? ನಿಮ್ಮಷ್ಟು ಕಿಲಾಡಿ ಅಲ್ಲ ನಾನು. ಯಾಕಪ್ಪ ನೀನು ಅಂತ ಆನಂದ್ ಆಡಿಯೋದವರಿಗೆ ನೀವು 1 ಕೇಳಿದವ್ರು 9 ಕಸ್ಕೊಂಡವ್ರು ನೀವು. ಕೇಳಿ ಅಣ್ಣ. ಶರಣ್ ಬ್ರದರ್ ಇದ್ದಾರಲ್ಲ, ನಾವು ಆಗ ತುಂಬ ಬ್ಯುಸಿ ಇದ್ದ ಕಾಮಿಡಿಯನ್ಸ್ ಅಂದರೆ ಬ್ರದರೇ ಟಾಪ್. ಅದಾದಮೇಲೆ ಕೋಮಲ್ ಸರ್ ಈಕ್ವಲ್ ಇದ್ರು. ಇವರು ಬ್ಯುಸಿ ಇದ್ದಾಗ ಈ ರೋಲ್ಗೆ ನಾಗಶೇಖರ್ ಹಾಕೊಳ್ಳಿ ಅಂತ ಹೇಳೋರು. ಸೊ ನಾನು ಹಂಗೆ ಬ್ಯುಸಿ ಆಗ್ಬಿಟ್ಟೆ. ಎಷ್ಟೊಂದು ಶರಣ್ ಅಂತ ಬರ್ತಿರೋ ಪಾತ್ರ ನಾನು ಮಾಡಿದ್ದೀನಿ. ಓಕೆ, ಸೊ ಇಟ್ ಇಸ್ ವೆರಿ ಪ್ಲೆಜರ್ ಟು ಹ್ಯಾವ್ ಹಿಮ್ ಹಿಯರ್. ಈಸ್ ಮೈ ವಂಡರ್ಫುಲ್. ಇನ್ನೊಂದು ವಿಷಯ ಗೊತ್ತಾ? ನೆಕ್ಸ್ಟ್ ಸಿನಿಮಾ ಯಾವ್ದು ನಿಂದು? ನೆಕ್ಸ್ಟ್ ಫಿಲ್ಮ್ ಯಾವುದು? ಶಿವಮಂತ.
ಅದಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಓಕೆ, ಸೊ ಸಂಜು ವೈಟ್ ಸೀತಾ ಪಾರ್ಟ್ 1 ಶುರು ಮಾಡಿದಾಗ ನನ್ನ ಬ್ರದರ್ ಕತೆ ಹೇಳಿದೆ. ಅದ್ರಲ್ಲಿ ಒಂದು ಸೀನ್ ಶೂಟ್ ಮಾಡುವಾಗ ಎಷ್ಟು ಅಂದರೆ ನನ್ನ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಈ ಎನ್ಕರೇಜ್ ಆ್ಯಂಡ್ ಈ ಬೂಸ್ಟೆಡ್ ಮೈ ಎನರ್ಜಿ ಜೊತೆಗೆ ಇದ್ಕೊಂಡು. ಸೊ ಅದಷ್ಟು ಬ್ಯೂಟಿಫುಲ್ ಆಗಿ ಬರೋದಕ್ಕೆ ನಮ್ಮ ಶರಣ್ ಬ್ರದರ್ ಒನ್ ಆಫ್ ದಿ ಕಾರಣ ಆ ಸಿನಿಮಾ. ಸೊ ಅದಕ್ಕೆ ನಾವು ಇಬ್ಬರು ಫೋರ್ಸ್ ಮಾಡಿ, ನಾನು ಗಿಟ್ಟಪ್ಪ ಫೋನ್ ಎತ್ತದೇ ಇದ್ರು ಎತ್ತೋವರೆಗೂ ಬಿಟ್ಟಿಲ್ಲ. ಕೊನೆಗೆ ಫೋನ್ ಎತ್ತಿಸಿ ಕರೆಸಿದ್ವಿ. ಬಾಯ್ ನೀವು ಮಾತಾಡಬೇಕು. ಸಂಜು ವೆತ್ ಗೀಸೆ, ಈ ಸಿನಿಮಾ ಮತ್ತು ಈ ತಂಡ, ನಾನು ಆವಾಗಲೇ ಹೇಳ್ತಾ ಇದ್ದೆ, ಒಂದು ಥರದ ಪಾಸಿಟಿವ್ ವೈಬ್ ಈ ತಂಡ ಮತ್ತು ಈ ಸಿನಿಮಾ ಎರಡನ್ನೂ ಕೂಡ ನನಗೆ ಬಹಳಷ್ಟು ಹತ್ತಿರ ಆಗೋದೇನು ಅಂತಂತಂದರೆ, ನಿಮ್ಗೆ ವಾರ್ಮ್ನೆಸ್ ಇರುತ್ತೆ ಗೊತ್ತಾ, ವಾಮ್ತ್. ಅದು ಒಂದು ಆ ಕೆಲವು ಟೀಮ್ಗಳಲ್ಲಿ ಅದು ಸಿಗುತ್ತೆ. ಏನಕ್ಕೆ ಅಂತಂದರೆ ಅಷ್ಟು ಸುಂದರವಾದ ಮನಸ್ಸುಗಳಿವೆಲ್ಲ. ಆ ಥರದೊಂದು ಸುಂದರವಾದ ಮನಸ್ಸುಗಳಿಂದ ಮಾತ್ರ ಈ ಥರದ್ದೇನೋ ಒಂದು ಸಿನಿಮಾ ಆಗಲಿಕ್ಕೆ ಕಾರಣ ಆಗತ್ತೆ ಅಂತ ಅನ್ನೋದಕ್ಕೆ ಈ ತಂಡನೇ ಸಾಕ್ಷಿ. ಅದಕ್ಕೆ ತುಂಬ ದೊಡ್ಡ ಮಾತಾಡಿದ್ರು. ಅಷ್ಟು ದೊಡ್ಡವನೇನಲ್ಲ ನಾನು. ಆ್ಯಕ್ಚುಲಿ ನಾನು ಡೈರೆಕ್ಟರ್ಸ್ ಆ್ಯಕ್ಟರ್ ಅಷ್ಟೇ. ಒಬ್ಬ ನಿರ್ದೇಶಕರು ಏನು ಹೇಳ್ತಾರೋ ಅದನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಪ್ರಯತ್ನದಲ್ಲಿರುವಂಥ ಕಲಾವಿದ ಅಷ್ಟೇ ನಾನು. ಇವತ್ತು ಶರಣ್ ಏನೇ ಆಗಿದ್ದಾನೆ ಅಂತಂದರೆ ಅಷ್ಟು ಜನ ನಿರ್ದೇಶಕರಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್ ಅದು. ಅಷ್ಟಕ್ಕೆ ಮಾತ್ರ ಇಲ್ಲಿದ್ದೀನಿ. ತುಂಬ ದೊಡ್ಡ ಮಾತುಗಳದು. ಯಾಕಂದರೆ ಈ ಥರದ ತಂಡ ಇದ್ದಾಗ ಮಾತ್ರ ಈ ಥರದ ಒಬ್ಬ ಕಲಾವಿದ ಗುರುತಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಎರಡನೇ ಭಾಗ ಆಗ್ತಾ ಇದೆ ಅಂತ ಅನ್ನೋದಾದರೆ, ಇದು ನೀವೆಲ್ಲರೂ ಏನು ಖುಷಿ ಪಡ್ತಾ ಇದ್ದೀರೋ ಇದಕ್ಕಿಂತ ಹೆಚ್ಚು ಖುಷಿ ಪಡ್ತಾ ಇರೋವಂಥ ಇನ್ನೊಬ್ಬ ನಾನು. ನನಗೆ ಇವ್ರ ಬಗ್ಗೆ ಬಹಳಷ್ಟು ಕುತೂಹಲ. ಏನಕ್ಕೆ ಅಂತಂದರೆ, ಜೊತೆಯಲ್ಲೇ ಆ್ಯಕ್ಟ್ ಮಾಡ್ತಾ ಬೆಳೀತಿದ್ದವರು. ಇವ್ರ ಒಳಗಡೆ ನಾಗಶೇಖರ್ ಒಳಗಡೆ ಈ ಥರದೊಂದು ಅದ್ಭುತ ನಿರ್ದೇಶಕ ಇದ್ದಾನೆ ಅಂತ ದೇವರನ್ನೇ ಗೊತ್ತಿರಲಿಲ್ಲ ರೀ ನಮಗೆ. ಅದನ್ನು ನಾವು ತೋರಿಸ್ಕೊಂಡೇ ಇರಲಿಲ್ಲ. ಅವರು ಒಂದು ಸಿನಿಮಾ ಕೊಡ್ತಾರೆ, ಅದು ಹಿಂಗಾಗತ್ತೆ. ಕನ್ನಡ ಚಿತ್ರರಂಗದಲ್ಲಿ ಮರಿಲಾರದಂಥ ಒಬ್ಬ ನಿರ್ದೇಶಕರಾಗ್ತಾರೆ ನಾಗಶೇಖರ್ ಅನ್ನೋದಾದರೆ, ಒಬ್ಬ ಸಹ ಕಲಾವಿದನಾಗಿ, ಅಂದರೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡುವಂಥ ಕಲಾವಿದನಾಗಿ, ಅವರ ಸ್ನೇಹಿತನಾಗಿ, ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಒಬ್ಬ ನಟನಾಗಿ, ಇದಕ್ಕಿಂತ ಒಂದು ದೊಡ್ಡ ಸಂದರ್ಶ ನನಗೆ ಇನ್ನೆಂಥದ್ದು ಬೇಕು ನನಗೆ. ಸೊ ಇದೆಲ್ಲದರ ಕ್ರೆಡಿಟ್ಸ್ ಅವರಿಗೆ ಸೇರಬೇಕಾಗತ್ತೆ. ಇನ್ನು ಕಿಟ್ಟಿ ಸರ್, ಅವ್ರ ಜೊತೆಯಲ್ಲಿ ಹಲವಾರು ಸಿನಿಮಾಗಳು ನಾನು ಕ್ಯಾರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಅದೇನೋ ಗೊತ್ತಿಲ್ಲ ರೀ, ಈ ಮನಸ್ಸು ಇದೆಯಲ್ಲ, ಯಾವತ್ತಿಗೂ ಕೂಡ ಇವತ್ತಿನ ತನಕನೂ ಕೂಡ ನನ್ನನ್ನು ಮೊದಲನೇ ದಿವಸ ನಾನು ಹೆಂಗೆ ಕಂಡ್ರೋ ಅದೇ ಥರನೇ ನನ್ನನ್ನು ಕಂಡುಕೊಂಡು ಬಂದಿರೋವಂಥ ಒಂದು ಸುಂದರವಾದ ಮನಸ್ಸಿದು. ಇವತ್ತು ಅವರ ಟ್ಯಾಲೆಂಟಿನ ಬಗ್ಗೆ ನಾನು ಹೇಳಲೇಬೇಕು. ಒಬ್ಬ ಕಲಾವಿದನಾಗಿ ಅಸೂಹೆ ಬರುವಷ್ಟು ಟ್ಯಾಲೆಂಟೆಡ್ ಕಲಾವಿದರವರು. ಒಬ್ಬ ಕಲಾವಿದನಿಗೆ ಅಯ್ಯೋ ಗುರು ನಮ್ಮ ಕೈ ಆಗಲ್ವೇ ಈ ಥರದ್ದು ಅನ್ನೋವಂಥದ್ದು. ಇದು ಒಂದು ಸ್ಟೇಜ್ಗೋಸ್ಕರ ಇವತ್ತು ನಿಮ್ಮನ್ನೆಲ್ಲ ಮೆಚ್ಚೋದಕ್ಕೋಸ್ಕರ ಮಾತಾಡ್ತಿರೋವಂಥದ್ದೆಲ್ಲ, ಇಲ್ಲಿಂದ ಬರ್ತಾ ಇರುವಂಥ ಮಾತಿದು. ಯಾಕಂದರೆ ನನ್ನನ್ನು ಬಹಳಷ್ಟು ಚೆಂದ ನೋಡ್ಕೊಂಡಿರೋವಂಥದ್ದು. ಈ ಟೀಮ್ನಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ನಾನು ಕಂಡು ಬಂದಿದ್ದು ಈ ಸಿನಿಮಾದ ಸಕ್ಸಸ್ ಇಲ್ಲ ಸರ್. ನನಗೂ ಗೊತ್ತಿರೋ ಹಾಗೆ ಇಲ್ಲಿ ಯಾರೊಬ್ಬರೂ ಕೂಡ ಪ್ರತ್ಯೇಕವಾಗಿ ಕೆಲಸ ಮಾಡಲ್ಲ ರೀ, ಒಂದು ಟೀಮಾಗಿ ಕೆಲಸ ಮಾಡ್ತಾರೆ. ಖಂಡಿತ ಯಾವಾಗ ಒಂದು ಟೀಮಾಗಿ ಕೆಲಸ ಮಾಡುವಂಥ ತಂಡ ಗೆಲ್ಲುತ್ತೆ ಅನ್ನೋದಕ್ಕೆ ಸಂಜು ವೆಟ್ಸ್ ಗೀತಾನೇ ಕಾರಣ. ಅದಕ್ಕೆ ನಾನು ಇವ್ರದ್ದು ಕಥೆಗಳು ಶೈಲಿ ಒಂಚೂರು ಹೇಳ್ತೀನಿ. ನಾನು ಯಾರು ನಾಗಶೇಖರ್ ಅವರು ಒಂದು ಟ್ಯೂನ್ ಹಾಡ್ತಾರೆ. ಫಸ್ಟು ಒಂದು ಟ್ಯೂನ್ ಹಾಡ್ಬಿಟ್ಟು ಅಲ್ಲಿಂದ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಏನಕ್ಕೆ ಅಂದರೆ ನಾಗಶೇಖರ್ ಮತ್ತು ಸಂಗೀತ ಇವೆರಡೂ ಬೇರೆ ಬೇರೆ ಅಲ್ಲ ಅಂತ ಅನ್ನೋವಂಥದ್ದು ನನಗೆ. ಈ ಸಲ ನಾಗಶೇಖರ್ ಅವರು ಮತ್ತು ಶ್ರೀಧರ್ ಸರ್ ಅವರು ಈ ಒಂದು ಹೊಸ ಕಾಂಬಿನೇಷನ್ ಸೇರಿದೆ. ಇನ್ನೂ ಒಂದು ದೊಡ್ಡ ಮ್ಯೂಸಿಕಲ್ ಫೀಸ್ಟ್ ಅಂತಂತಂದರೆ ತಪ್ಪಾಗಲ್ಲ. ನಾನು ಭಾಗ 1 ಇವರ ಮಾವನಾಗಿದ್ದೆ ನಾನು, ಅಂದರೆ ತಾಯಿಯ ತಮ್ಮನಾಗಿ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ತಾಯಿ ಸತ್ರು ಸೋದರ ಮಾವ ಇರಬೇಕು ಅಂತ. ಹಾಗಾಗಿ ಇವತ್ತು ನೋಡಿ, ಇವತ್ತು 2ನೇ ಭಾಗದಲ್ಲೂ ಕೂಡ ಅದರಲ್ಲಿ ಇಲ್ಲದೆ ಇರ್ಬೋದು, ಆದರೂ ಕೂಡ ನಾನು ಈ ಸಿನಿಮಾದ ಜೊತೆಯಲ್ಲೇ ಇದ್ದೀನಿ ಅಂತ ಅನ್ನೋದಕ್ಕೆ ಇದಕ್ಕಿಂತ ಒಂದು ದೊಡ್ಡ ಕಾಕತಾಳೀಯ ಏನೂ ಇಲ್ಲ.
ಸಂಜೀವ್ ವೆಟ್ಸ್ ಗೀತ ಭಾಗ 2 ಭಾಳಷ್ಟು ಚೆನ್ನಾಗಿ ಭಾಳ ಒಂದೇ ಚಿಕ್ಕದಾಗಿ ಹೇಳಬೇಕು ಅಂದರೆ ಇದು ನಾವು ನೀವು ಮಾಡ್ಕೊಂಡಿರೋವಂಥದ್ದಲ್ಲ, ಆಗುವಂಥದ್ದು ಅನ್ನೋದಕ್ಕೆ ಸಂಜು ಮತ್ತು ಗೀತ ಮತ್ತೆ ಸೇರಬೇಕು ಅಂತ ಬರೆದಾಗಿದೆ ಆ ಬ್ರಹ್ಮನು. ಥ್ಯಾಂಕ್ ಯು ಸೋ ಮಚ್. ಮಾಡುತ್ತಿರು ತಮ್ಮ ಅಂತೀವಲ್ಲ, ಇವರು ನೀವು ಏನಾದರೂ ಆಗುತ್ತಮ್ಮ ಅಂತ ಹೇಳ್ಕೊಡುವಂಥ ಒಬ್ಬ ವ್ಯಕ್ತಿ. ನಿಜವಲ್ಲೂ ಈಗ ತಮ್ಮ ಅನುಭವ ನಾಗಶೇಖರ್ ಅವ್ರ ಜೊತೆ ಖುಷಿಯಾಗಿ ಹೇಳಬೇಕು ಅಂತ ನಾವು ಕೇಳ್ಕೊತೀವಿ. ಇದೊಂದು ಖುಷಿ, ಅಣ್ಣ ಹೇಳಲ್ಲ, ನಾನು ಹೇಳ್ಬಿಡ್ತೀನಿ. ಪಾಪ ನಮ್ಮ ಬುಲೆಟ್ ಪ್ರಕಾಶ್ ಅವರು ಇಲ್ಲ ಇವತ್ತು. ಬೆಳಿಗ್ಗೆನೆ ಒಂದು ಕಡೆ ಶೂಟಿಂಗ್ ಮಾಡ್ತಾ ಇದ್ವಿ. ಬೆಳಿಗ್ಗೆನೆ ಕಾಲು ಸೂಪು, ಬೋಟಿ, ಇಡ್ಲಿ, ಅದು ಏನೇನೋ 10 ಐಟಮ್ ತರಿಸಿದ್ದೆ. ಪಾಪ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಅಂತ. ಏನಪ್ಪ ಇಷ್ಟು ಒಳ್ಳೆ ತಿಂಡಿ ತರಿಸ್ಬಿಟ್ಟವನೇ ಸ್ಟಾರ್ಟ್. ಮಧ್ಯಾಹ್ನ ಆಚೆ ಹೋಗ್ಬೇಕು, ನಾವು ಬಾಗ್ಲಾಕ್ಬಿಟ್ಟವನೇ ಅಂತ ಒಂದು ಆಡಿಟೋರಿಯಮಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಪೇಮೆಂಟ್ ಕಟ್ಟಿಲ್ಲ ಬಟ್ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ರು. ಸೊ ಆಗ ಬೆಳಿಗ್ಗೆ ಇಡ್ಲಿ ಇದಕ್ಕೆ ಆಮೇಲೆ ಅಣ್ಣ 1,000 ಕೊಡಿ ಇಲ್ಲಿ ಅಂದೆ. ಇದಕ್ಕೇನಪ್ಪ ಇಡ್ಲಿ ತಿನ್ಸಿದ್ರು ಬೆಳಿಗ್ಗೆ ಬೋಟಿಗೆ. ಸೊ ಸಚ್ ಎ ವಂಡರ್ಫುಲ್ ಡೇಸ್ ಬಿಕಾಸ್ ನನ್ನ ಜೊತೆ ಇರೋರೇ ಆಯ್ತು ನನ್ನನ್ನು ಯಾವಾಗಲೂ ಪುಷ್ ಮಾಡ್ತಾ, ಒಳ್ಳೇದು ಹೇಳ್ತಾ, ನಾನು ಏನೇ ಕೇಳಿದ್ರು ಕೊಡ್ತಾ ಬೆಳೆಸ್ತಾ ಅಣ್ಣ ರಘುವಣ್ಣ. ಸೊ ಇದೇ ವೇದಿಕೆಗೆ ಅಣ್ಣ ನಮ್ಮ ಚೇತನ್ ಅವ್ರು ಬಂದಿದ್ದಾರೆ, ಮೈನಾ ಚೇತನ್ ಕರೆಯೋಣ. ಪ್ಲೀಸ್ ವೆಲ್ಕಮ್ ಚೇತನ್. ಎಸ್, ಇದೇಗಿದೆ, ಬಿಳಿ ಬಿಳಿ ಆಗ್ಬಿಟ್ಟಿದ್ದೀರ ಇದು. ವೆಲ್ಕಮ್ ನಮ್ಮ ನಾಗಶೇಖರ್ ಅವರ ಮೈನಾ ಚಿತ್ರದ ನಾಯಕರು ಹಾಗೂ ಅವರಿಗೋಸ್ಕರ ಮೈನಾ ಟೂನು ಮಾಡ್ತೀನಿ ನೆಕ್ಸ್ಟ್. ಎಸ್. ಸೊ ಈಗ ವೇದಿಕೆ ಮೇಲೆ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅಣ್ಣ ಬಂದಿದ್ದಾರೆ, ನಮ್ಮ ಎಸ್ ಮಹೇಂದರ್ ಸರ್ ಇದ್ದಾರೆ, ಮಂಜುನಾಥ್ ಸಾಹೇಬ್ ಇದ್ದಾರೆ, ನಮ್ಮ ಜಯರಾಮಣ್ಣ ಇದ್ದಾರೆ. ಸೊ ಎಲ್ಲ ನಮ್ಮ ಆತ್ಮೀಯರಿಗೂ ಬಂದಿರೋ ಎಲ್ರಿಗೂ ಇನ್ನೊಂದು ಸಾರಿ ವೆಲ್ಕಮ್ ಮಾಡ್ತಾ, ಚೇತನ್ ಬ್ರದರ್ ಲೆಟ್ಸ್ ಕಮ್ ಬ್ಯಾಕ್. ಎಲ್ರಿಗೂ ನಮಸ್ಕಾರ. ಇವತ್ತು ಸಂಜು ವೆಟ್ಸ್ ಗೀತ 2 ಒಂದು ಆಡಿಯೋ ಫಂಕ್ಷನ್ಗೆ ಭಾಗವಹಿಸೋಕ್ಕೆ ಅವಕಾಶ ಸಿಕ್ಕಿದ್ದು ಭಾಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋದ ನಾಗಶೇಖರ್ ಸರ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಛಲವಾದಿ ಕುಮಾರ್ ಸರ್ ಹುಡ್ದಬ್ಬ ಇವತ್ತು, ಅವ್ರಿಗೂ ಒಂದಷ್ಟು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರಿಗೂ ಗೊತ್ತಿದೆ, ಆಡಿಯೋ ಅಂದಾಗ ನಾಗಶೇಖರ್ ಸರ್ ಸಿನಿಮಾಗಳಲ್ಲಿ ಭಾಳ ಅದ್ಭುತವಾಗಿರುತ್ತೆ. ಈ ಸಿನಿಮಾ ಸಂಜು ವೆಟ್ಸ್ ಗೀತ 2ನಲ್ಲೂ ಖಂಡಿತ ಹಾಗೆ ಇದ್ದೇ ಇರುತ್ತೆ. ಅವರು ಮ್ಯೂಸಿಕ್ಕಿಂದ ತೆಗೆಯೋ ಪ್ರತಿಭೆ, ಅಭಿನಯದಿಂದ ತೆಗೆಯೋ ಪ್ರತಿಭೆ ಅಪಾರ ಅಂತ ನಮ್ಗೆ ಗೊತ್ತಿದೆ. ಅದ್ರ ಜೊತೆ ಅವರು ಕೂಡ ಸಂಗೀತಗಾರರಾಗಿ ಮತ್ತು ಒಬ್ಬ ಕಲಾವಿದರಾಗಿ ಅದ್ಭುತ. ಈ 2 ಗುಣಗಳಿರೋದು ಬಹಳ ವಿರಳ, ಭಾಳ ವಿಶೇಷ. ಸೊ ಆ ಕಾರಣಕ್ಕೆ ನಾಗಶೇಖರ್ ಸರ್ ಸಿನಿಮಾ ರಂಗಕ್ಕೆ ಅವರ ಕ್ರಿಯಾಶೀಲತೆ ಮುಖಾಂತರ ಕೊಡುಗೆ ಅಪಾರ. ಮತ್ತು ನಾನು ಕೂಡ ಸಿನಿಮಾ ರಂಗದಲ್ಲಿ ಒಂದು ಉತ್ತಮ ಸಿನಿಮಾ ಅಂದರೆ ಇದು ವ್ಯಾಪಾರದ ರಂಗ, ಉತ್ತಮ ಸಿನಿಮಾ ರಂಗ. ಆದರೆ ನನ್ನ ಕಣ್ಣಲ್ಲಿ ಆ ಉತ್ತಮ ಸಿನಿಮಾ ಆಗಬೇಕು ಅಂದರೆ ಎಷ್ಟು ದುಡ್ಡು ಹಾಕ್ತಾರೆ, ಎಷ್ಟು ದುಡ್ಡು ಗಳಿಸುತ್ತೆ ಅಂತ ಅಲ್ಲ, ಎಷ್ಟು ಪ್ರಶಸ್ತಿಗಳು ಗಳಿಸುತ್ತೆ ಅಂತ ಅಲ್ಲ, ಎಷ್ಟು ದಿನಗಳು ಓಡುತ್ತೆ ಅಲ್ಲ ಅಂತ ನಾವು ಇವಾಗ ಬಂದಾಗಿದೆ. ನನ್ನ ಕಣ್ಣಲ್ಲಿ ಒಂದು ಉತ್ತಮ ಸಿನಿಮಾ ಆಗಬೇಕು ಅಂದರೆ ಅದು ಭಾವನಾತ್ಮಕವಾಗಿ ಎಷ್ಟು ಮನಸ್ಸಿಗೆ ಮುಟ್ಟುತ್ತೆ ಅಂತ. ಆ ಭಾವನೆಗಳು ಮುಟ್ಟೋದ್ರಲ್ಲಿ ನಾಗಶೇಖರ್ ಸರ್ ಬಹುಶಃ ದೇಶದಲ್ಲಿ ಯಾರಿಗಿಂತ ಕಡಿಮೆ ಇಲ್ಲ. ಅವರ ಸಿನಿಮಾಗಳಲ್ಲಿ ಅದಿದೆ. ನಾನು ಕೂಡ ಸಂಜು ವೆಟ್ಸ್ ಗೀತ 2 ಕತೆ ಕೇಳಿದ್ದೀನಿ, ಭಾವನೆಗಳು ಖಂಡಿತ ಮುಟ್ಟುತ್ತೆ. ಅದೇ ಒಳ್ಳೊಳ್ಳೆ ಪಾತ್ರಗಳಿದೆ. ಕಿಟ್ಟಿ, ರಚಿತಾ ಅವರು ಎಲ್ಲರೂ ಅದ್ಭುತವಾಗಿ ಮಾಡ್ತಾರೆ ಅಂತ ಗೊತ್ತಿದೆ. ಮತ್ತು ಛಲವಾದಿ ಕುಮಾರ್ ಅವರು ಭಾಳ ಚೆನ್ನಾಗಿ ಸತ್ಯ ಹೆಗಡೆ ಸರ್ ಮೈನಾ ಥರನೇ ಈ ಸಿನಿಮಾದ್ರು ಅದ್ಭುತವಾಗಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗೆಯೇ ನಾಗಶೇಖರ್ ಸರ್ ಏನು ನೆಕ್ಸ್ಟ್ ಕೈ ಎತ್ಕೊಂಡಿದ್ದಾರೆ ಮತ್ತು ಛಲವಾದಿ ಕುಮಾರ್ ಅವರು ಎತ್ಕೊಂಡಿದ್ದಾರೆ ಅಂದರೆ ಭಾಳ ಒಂದು ಅರ್ಥಪೂರ್ಣವಾದ ಅದ್ಭುತವಾದ ಕಾನ್ಸೆಪ್ಟು. ಅದು ಭೀಮಾ ಕೋರೆಗಾಂವ್ನ ಕಾನ್ಸೆಪ್ಟು. ನನಗೆ ಭಾಳ ಸಂತೋಷ ಆಗುತ್ತೆ. ಈ ಭೀಮಾ ಕೋರೆಗಾಂವ್ನ ಕಾನ್ಸೆಪ್ಟು ನಮಗೆ ಬರೀ ನಮ್ಮ ಕರ್ನಾಟಕದ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಭಾಳ ಒಂದು ಅದ್ಭುತವಾದ ಕಾನ್ಸೆಪ್ಟು. ನನಗೆ ಗೊತ್ತಿದೆ ಇದು ಭಾಳ ಒಳ್ಳೆ ಸಿನಿಮಾ ಆಗುತ್ತೆ ಅಂತ. ನಾನು ಕೂಡ ನಾಳೆ ಇದೇ January 1st ನಾಳೆ ಪುಣೆಗೆ ಹೋಗ್ತಾ ಇದ್ದೀನಿ. ಸೊ ಭೀಮಾ ಕೋರೆಗಾಂವ್ನ ಆಚರಿಸೋಕ್ಕೆ. ಸೊ ಈ ಒಂದು ಪ್ರತಿರೋಧ ಮತ್ತು ನಮ್ಮ ಸಾಂಸ್ಕೃತಿಕ ಪ್ರತಿರೋಧದ ಸಿನಿಮಾಗಳು ಹೀಗೆ ಬರ್ತಾ ಇಲ್ಲಿ. ಛಲವಾದಿ ಕುಮಾರ್ ಅವರು ಇಂಥ ಒಳ್ಳೆ ಸಿನಿಮಾಗಳು ಮಾಡ್ತಾ ಇಲ್ಲಿ. ಮತ್ತು ಕೊನೆಯದಾಗಿ ನನಗೆ ಇವತ್ತು ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ಅದು ನಾಗಶೇಖರ್ ಸರ್ ನನಗೆ ಮೈನಾದಲ್ಲಿ ಕೊಟ್ಟಿರೋ ಅವಕಾಶದಲ್ಲಿ ಭಾಳ ಮುಖ್ಯ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ನಮಗೆ ನಾಗಶೇಖರ್ ಸರ್ ಅವತ್ತಿನ ದಿನ ನನ್ನ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ಲದೆ ಇದ್ರು ಬಹುಶಃ ಚಿತ್ರರಂಗದಲ್ಲಿ ಎಷ್ಟೋ ಸಲ ಚೇತನ್ ತಗೋಬೇಡಿ ಅಂದ್ರೂ ಕೂಡ ಅವರು ಒಂದು ಸಾಹಸ ಮಾಡಿ ನನಗೆ ತಗೊಂಡು ಒಂದು ಅವಕಾಶ ಕೊಟ್ಟರು. ಆ ಕಾರಣಕ್ಕೆ ನನಗೆ ಭಾಳ ಧನ್ಯವಾದಗಳು. ಅದನ್ನು ಯಾವತ್ತೂ ಮರೆಯಲ್ಲ. ಒಳ್ಳೆ ಸಿನಿಮಾ ಮಾಡೋಣ ಸರ್. ಸಂಜು ಗೀತ 2 ಆದಮೇಲೆ ಮೈನಾ 2 ನೀವು ಚಾನ್ಸ್ ಕೊಟ್ಟರೆ ಅದರಲ್ಲೂ ಭಾಳ ಅದ್ಭುತವಾದ ಸಿನಿಮಾ ಅಂತ ನಂಬಿಕೆ ಇರುತ್ತೆ. ನಾನು ಖಂಡಿತ ನಿಮ್ಮ ಜೊತೆ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿದೆ, ಜ್ಞಾಪಕ ಇಟ್ಕೊಳ್ಳಿ, ಸಿನಿಮಾ ರಂಗದಲ್ಲಿ ಯಾರು ನಾಯಕ ನಟ ನಾಯಕಿಯಿಂದ ಓಡಲ್ಲ, ಅದು ಕ್ರಿಯಾಶೀಲತೆ ಓಡಬೇಕು ಅಂದರೆ ಅದು ಒಂದು ಡೈರೆಕ್ಟರ್ ರೈಟರಿಂದ. ಸೊ ಅಂಥ ಡೈರೆಕ್ಟರ್ ರೈಟರ್ ನಮ್ಮ ನಾಗಶೇಖರ್ ಸರ್ ಇನ್ನು ಬೆಳೀತಾ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಂಜು ಗೀತ 2 ನಾನು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಭಾಳ ಸಂತೋಷ ಆಗುತ್ತೆ. ಜೈ ಕರ್ನಾಟಕ. ಅಣ್ಣ ಶೆಟ್ರಿ ಬಿಡಿ ಅಣ್ಣ, ಶೆಟ್ರಿ ಛಲವಾದಿ ಸೆಂಟ್ರಿಗೆ ಬರಬೇಕು, ನಾಗೂ ಅವರಿಬ್ಬರು ಸೆಂಟ್ರಿಗೆ. ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮೊದಲಿಗೆ ಛಲವಾದಿ ಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. 50 ವರ್ಷ ಆಯಿತು, ಒಂದು 100 ಸಿನಿಮಾ ಮಾಡಿ ಬಿಡಬೇಡಿ. ನಾಗಶೇಖರ್ ವಯಸ್ಸೇ ಆಗಲ್ಲ, ನಾನು ದಮ್ಮು 25 ವರ್ಷದಿಂದ ನೋಡ್ತೇನೆ, ಹಂಗೆ ಅವನೇ. ನಾಗಶೇಖರ್ ಹತ್ರ ಕನಸಿಗೆ ಬಡತನ ಇರಲ್ಲ, ಜೇಬಿಗೆ ಬಡತನ ಬಂದ್ಬಿಡುತ್ತೆ. ಎಲ್ಲರೂ ಲೊಕೇಶನ್ಸ್ನ ಕಾರ್ಗಳಲ್ಲಿ ಅಲ್ಲೆಲ್ಲಿ ಹೋಗಿ ನೋಡ್ಕೊಂಬಂದರೆ ಮ್ಯಾಪಲ್ಲಿ ನೋಡಿದ್ದು ಬೇಕು ಅಂತಾನೆ, ಅದಕ್ಕೆ 0 ಜಾಸ್ತಿ ಆದರೂ ಕೊಡ್ತಾರೆ, ಇನ್ನು ಕೆಲದಕ್ಕೆ 0 ಇರಲ್ಲ. 0 ಕಮ್ಮಿ ಮಾಡಿ ಅವ್ರಿಗೆ ಕನ್ಫ್ಯೂಷನ್ ಮಾಡಿ ಆ ಲೊಕೇಶನ್ ಕೆಲಸ ಮುಗಿಸಿರ್ತಾರೆ. ಯಾಕೆಂದರೆ ಆ ಬುದ್ಧಿವಂತಿಕೆ ಇದೆ. ಒಂದೇನಪ್ಪ ಅಂತಂದರೆ, ತಾನೇನೇ ಮಾಡಿದ್ರು ತನಗೋಸ್ಕರ ಅಲ್ಲ, ಆ ಸಿನಿಮಾಗೋಸ್ಕರ ಮಾಡಿರ್ತಾನೆ, ತನ್ನ ಸ್ನೇಹಿತರಿಗೋಸ್ಕರ ಮಾಡಿರ್ತಾನೆ. ನಮಗೆ ಸಂಜು ವೇಟ್ಸ್ ಗೀತ ಪಾರ್ಟ್ 1 ಈಗ ಮುಗೀತು ಅಂದರೆ ಮುಗಿಸ್ಬಿಟ್ಟ. ಅಯ್ಯೋ ರಿಲೀಸ್ ಆಗ್ತಿದೆ ಅಂತಂದ್ರೆ ಅಯ್ಯೋ ರಾತ್ರಿ ಟೆನ್ಷನ್ನು, ಅಯ್ಯೋ ರಿಲೀಸ್ ಆಗಲ್ವಂತೆ ಅಂದ್ಬಿಟ್ಟು. ಹಂಗಾಗಿ ತಿರ್ಗ ಒಬ್ಬರು ಫೈನಾನ್ಷಿಯರ್ ಬಂದು ಸೆಟಲ್ಮೆಂಟ್ ಮಾಡಿಬಿಟ್ಟು ಕಿಟ್ಟಬಿಟ್ಟು ಚೆಕ್ ಎಲ್ಲ ಕೊಡಿಸ್ಬಿಟ್ಟು ಇದಕ್ಕೆ ನಮ್ಮ ಹೀರೋ ಮಾಡಿದ್ದು ಅಂದರು. ಅವರು ಆರ್ಮಿ ಚೆಕ್ ಕೇಳಿದ್ರು, ಇಲ್ಲ ಗಿಟ್ಟಪ್ಪು ಕೊಡಿಸಿದ್ರೆ ಬಿಟ್ಟು ಗಿಟ್ಟಪ್ಪು ಚೆಕ್ ಕೊಡಿಸಿದ್ದೆ ನಾನು. ಇವರೆಲ್ಲ ಹೊರಟರು, ನಾನು ಈಗ ಇದು ಕೈಯಲ್ಲಿ ಬೀಗ ಇಟ್ಕೊಂಡು ಸ್ವಿಫ್ಟ್ದು ಫೈನಾನ್ಷಿಯರ್ ಹತ್ರ ಮಾತಾಡ್ತಾ ಇದ್ದೆ. ದುಡ್ಡು ಕೊಡೋ ಹೋದ್ರು, ಅಣ್ಣ ನಾಳೆ ರಿಲೀಸ್ ಆಗುತ್ತೆ, ಪಿಕ್ಚರ್ ಹಿಟ್ ಆಗುತ್ತೆ, ಕೊಡ್ತೀನಿ ಅಂದೆ. ಹೌದಾ ಅಂದ್ಬಿಟ್ಟು ಮೆತ್ತಿಗೆ ಎತ್ಕೊಂಡು ಕೈಯಿದ್ದ ಕಾರೇ ಎತ್ಕೊಂಡು ಹೋಗ್ಬಿಟ್ರು. ಸೊ ಆ ಥರದ ದಿನಗಳು ಅದರ ಬೆಳಿಗ್ಗೆ ಆಗಿದ್ದು ಬೇರೆ ಅಲ್ವಾ. ಅದು ಕೊನೆಗೂ ಗೊತ್ತಿಲ್ಲ ನಮ್ಮ ಪ್ರೇಕ್ಷಕರ ಮಹಾಪ್ರಭುಗಳಿಗೆ ಅದು ಹೆಂಗೆ ಗೊತ್ತಾಯ್ತು ಏನೋ. ಅದು ಡೇ 1ನಿಂದ ಅದು ನಾಗಶೇಖರು ಮತ್ತು ಕಿಟ್ಟಪ್ಪನ ಕಾಂಬಿನೇಷನ್ ಅಂತ ಕಾಣುತ್ತೆ. ಕರ್ನಾಟಕದ ನಾವು ಎಲ್ಲೇ ಶೂಟಿಂಗ್ ಹೋದ್ರು ಅದ್ರ ಬಗ್ಗೆ ಮಾತಾಡೋರು, ಅದ್ರ ಬಗ್ಗೆ ತುಂಬ ಪ್ರೀತಿಯಿಂದ ಯಾವಾಗ ಬರುತ್ತೆ ಅಂತ ಸಿನಿಮಾ ಅಂತ ಎಲ್ಲರೂ ಕೇಳೋರು. ಬೇರೆ ಥರ ಇದೆ ಈ ಸಿನಿಮಾ. ಅದ್ರದ್ದು ಯಾಕೆಂದರೆ ಅದೇ ಹೇಳ್ದಲ್ಲ, ಜೇಬಿಗೆ ಬಡತನ ಇದ್ರೂ ಅದ್ರ ಡಿಸೈನ್ ಆಗಲಿ, ಆ ಸಿನಿಮಾ ಕಂಪ್ಲೀಟ್ ಆಗೋದಕ್ಕಾಗಲಿ, ಆ ಬೇಕಿದ್ದ ಲೊಕೇಶನ್ಸ್ ಆಗಲಿ, ಹೆಗ್ಗಡೆಯವ್ರಿಗೂ ಇವ್ರಿಗೊಂದು ಕಾಂಬಿನೇಷನ್ನು. ಆ ದೂದ್ ಸಾಗರ್ ಕೆಳಗೆ ಇಳಿದ್ಬಿಟ್ಟವ್ರೆ ಹೆಲಿಕಾಪ್ಟರ್ ತಿರ್ಗಾ ಮೇಲ್ಕೋಯ್ತಲ್ಲ, ಏನು ಅಣ್ಣ ಅದು ಮೇಲ್ಕೋಯ್ತಾ ಇಲ್ಲ. ಓಕೆ, ಇದು ಹೆಡ್ಫೋನ್ ನನ್ನೊಬ್ಬರಿಗೆ ಹಾಕಿದ್ರು. ರವಿ ವರ್ಮ ಸತ್ಯಾಗ್ರಹ ಕ್ಯಾಮ್ರಾ ಹಿಡ್ಕೊಂಡು ಕೂತವ್ರೆ. ಅವ್ನು ನಂಗೆ ಹೇಳ್ತವ್ರು, ನಿಮ್ಮ ಮನೆ ದೇವ್ರು ನಿಲ್ಸ್ಕೊಳ್ಳಿ ಬ್ಯಾಕ್ ಹೋಯ್ತಾ ಇಲ್ಲ ಅಂತ. ಇವ್ರು ಏನು ಅಂತ ನನಗೆ, ನಾನು ಏನೂ ಇಲ್ಲ ನಿಮ್ಮ ಈ ಥರದ ಎಷ್ಟೋ ಅಚ್ಚರಿಗಳು, ಅದ್ಭುತಗಳು. ಹೀಗಾಗಿ ಅದನ್ನು ಸಿನಿಮಾ ಕಂಪ್ಲೀಟ್ ಮಾಡಿ ಕೊನೆಗೆ ನಮ್ಮ ಚಿತ್ರರಂಗದಲ್ಲಿ ಸಾಕಷ್ಟು ಇತಿಹಾಸಗಳನ್ನು ಕೊಟ್ಟಂಥ ಸಿನಿಮಾಗಳು ಸಾಕಷ್ಟು ಇದ್ದಾವೆ. ಯಾಕೆಂದರೆ ಅದು ಸಿದ್ಧಲಿಂಗಯ್ಯರಾಗ್ಬೋದು, ಬಂಗಾರದ ಮನುಷ್ಯ, ಭೂತನ್ ಮಗಯ್ಯೋ, ಪುಟ್ಟಣ್ಣವರಾಗ್ಬೋದು. ಒಂದಷ್ಟು ಸಿನಿಮಾ ಜನ ಯಾವತ್ತೂ ಮರೆಯೋದಿಲ್ಲ. ಅದೇ ಥರ ಸಂಜು ವೇಟ್ಸ್ ಗೀತನ ಕನ್ನಡ ಚಿತ್ರರಂಗ, ಕನ್ನಡದ ಪ್ರೇಕ್ಷಕರು ಯಾವತ್ತೂ ಮರೆಯೋದಿಲ್ಲ. ಅದ್ರ ಸಾಂಗ್ಸ್ ಆಗ್ಬೋದು, ನಮ್ಮ ಕಿಟ್ಟಪ್ಪ ಮತ್ತು ನಾಗಶೇಖರ್ ಕಾಂಬಿನೇಷನ್ ಆಗ್ಬೋದು. ಇದನ್ನು ಮತ್ತೆ ಈ 2 ಬಂದಿದೆ. ಈ 2 ಕೂಡ ನಿಜವಾಗ್ಲೂ ಒಂದು ಬೇರೆ ಥರದ್ದು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಅದ್ರ ಉದಾಹರಣೆಯಾಗಿ ಹೌದು ಇದಕ್ಕೆ ನಾವು ಇದು ಮಾಡಲೇಬೇಕು ಅಂತ ನಮಗೆ ಸರಿಯಾಗಿ ಈ ಛಲ ಇರೋರೇ ಸಿಕ್ಕಿದ್ದಾರೆ, ಕುಮಾರ್ ಅವರು. ಹಂಗಾಗಿ ಫಸ್ಟು ಅದನ್ನು ಮುಗಿಸ್ಕೊಂಬಂದಿದ್ದಾರೆ. ಮತ್ತು ಮಿಕ್ಕಿದ್ದೆಲ್ಲನೂ ಅದು ನಾಗಶೇಖರ್ಗೆ ಅದು ಹೊರದೇಶ ಆಗಲಿ, ಈ ದೇಶ ಆಗಲಿ, ಸ್ಲಮ್ ಆಗಲಿ, ಇದಾಗಲಿ, ಅದೇನು ಬೇಕೋ ಅದನ್ನು ತೆಗಿತಾನೆ, ನಿಮ್ಮನ್ನೆಲ್ಲರನ್ನೂ ಮೆಚ್ಚಿಸ್ತಾನೆ.
ಇದು ನಿಮ್ಗೆಲ್ಲರಿಗೂ ಮೆಚ್ಚುಗೆ ಆಗುತ್ತೆ, ನೀವೆಲ್ಲ ಒಪ್ತೀರಾ, ಇದನ್ನು ನೀವೆಲ್ಲರೂ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆಯಿಂದ ನಿಮ್ಮೆಲ್ಲರ ಹಾರೈಕೆ ಮತ್ತು ಪ್ರೀತಿಯನ್ನು ಬಯಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ. ಮೊದಲನೇದಾಗಿ ನಮ್ಮ ಕುಮಾರ್ ಅವ್ರಿಗೆ ವಿಶ್ ಮಾಡೋಣ. ಸಹೋದರ ಛಲವಾದಿ ಕುಮಾರ್ ಅವರಿಗೆ ಸ್ವಲ್ಪ ವಾಲ್ಯೂಮ್ ರೈಸ್ ಮಾಡಿ. ಹುಟ್ಟು ಹಬ್ಬದ ಶುಭಾಶಯಗಳು. ನೀವು ಗೊತ್ತಿದ್ದು ಅವ್ರ ಏಜ್ ಹೇಳ್ಬಿಟ್ರೆ 50 ವರ್ಷ ಅಂತ. ಅವರೇ ಹಾಕ್ಬಿಟ್ಟಿದ್ದೀರಾ, ಎದುರ್ಕೊಳ್ಳೋದು ಬೇಡ, ಇನ್ನೂ 50 ವರ್ಷ ಬದುಕ್ತೀವಿ, ಇನ್ನೂ ಅದ್ಭುತಗಳನ್ನ ಮಾಡಿ ನಾನು ಬದುಕ್ತೀನಿ, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಒಳ್ಳೆಯದಾಗಲಿ ನಿಮಗೆ, ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕನಸುಗಳಿಗೆ ಸದಾ ಆಶೀರ್ವಾದ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತ, ನಾಗಶೇಖರ್ ಈ ಸಿನಿಮಾದಲ್ಲಿ ಸರ್ ಕೆಲವು ಸಾರಿ ಒಂದಷ್ಟು ಅದ್ಭುತಗಳು ಮಿರಾಕಲ್ಸ್ ಆಗಿಬಿಡುತ್ತೆ. ಅದು ದೊಡ್ಡವರು ಹೇಳ್ತಾರೆ, ಈ ಸಿನಿಮಾದಲ್ಲಿ ನಾಟ್ ಮೇಡ್ ಹ್ಯಾಪನ್ ಅಂತಾರೆ. ಈಗ ನಾವೆಲ್ಲ ಮಾಡಿದ್ದೀವಿ ಅನ್ಕೋತೀವಿ, ಅದಲ್ಲ, ಅದಾಗಬೇಕು ಅಂದಾಗ ಆಗುತ್ತೆ. ಸಿನಿಮಾ ಅನ್ನೋದು ನಾಟ್ ಮೇಡ್ ಹ್ಯಾಪನ್ ಅಂತಾರೆ ತುಂಬ ಅನುಭವ ಇರೋರು. ಹಾಗೆ ನಾನು ನಿನಗಾಗಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ, ತುಂಬ ಬ್ಯುಸಿ ದಿನಗಳು ನಂದು ಅವಾಗ. ಆ ಸಂದರ್ಭದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೊಬ್ಬ ಕಲಾವಿದ ಬೇಕಾಗಿತ್ತು. ಆವಾಗ ನನ್ನ ಹತ್ರ ಕೋ ಡೈರೆಕ್ಟರ್ ಬಂದು ಶಶಾಂಕ್, ಈಗ ಅವರು ಕೂಡ ಹ್ಯಾಪನಿಂಗ್ ಡೈರೆಕ್ಟರ್, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಅವರು ನನ್ನ ಹತ್ರ ಸಹಾಯಕರಾಗಿದ್ದರು. ತುಂಬ ಹುಡುಕಾಟ ಮಾಡಿದ್ವಿ ಅವಾಗ, ಯಾರು ಅಂತ. ಆಮೇಲೆ ನಾನು ಶಶಾಂಕನಿಗೆ ಹೇಳಿದೆ, ನಾನು ಇವ್ರನ್ನ ಒಂದು ಸಾರಿ ಕಲಾಕ್ಷೇತ್ರದ ಹತ್ರ ನೋಡಿದ್ದೆ, ಯಾವುದೋ ಒಂದು ನಾಟಕ ನೋಡೋಕೆ ಹೋದಾಗ ಅವ್ರು ನೋಡಿದ್ದೆ ನಾನು. ಆಮೇಲೆ ಕರೆದೆ, ಬಾರಲ್ಲಿ ಕಲಾಕ್ಷೇತ್ರದ ಹತ್ರ ಹೋಗು, ನಾನು ಏಕವಚನ ಅಲ್ಲೊಬ್ಬನು ಕಪ್ಪು ಓಡಾಡ್ತಿರ್ತಾನೆ ಕಣೋ, ಅವನ್ನ ನೋಡಿ ಹಿಡ್ಕೊಬಾ ಇಲ್ಲಿ ಅವನ್ನ. ಸರ್ ಕಪ್ಪು ತುಂಬ ಜನ ಇರ್ತಾರೆ, ಯಾರು ಅಂತ ಸರ್ ಅಂತ. ಇಲ್ಲ ಬುಗುರಿ ಥರ ಓಡಾಡ್ತಿರ್ತಾನೆ ಕಣೋ, ಒಂದು ಕಡೆ ಕೂರಲ್ಲ ಅವನು, ಎಲ್ಲರೂ ಮಾತಾಡಿಸ್ತಿರ್ತಾನೆ, ತುಂಬ ಆ್ಯಕ್ಟಿವ್ ಆಗಿರ್ತಾನೆ, ಇದನ್ನು ಗುರುತಿಟ್ಕೊಂಡು ಹೋಗಿ ಅವ್ನು ಕರ್ಕೊಬಾ ನೀನು. ಆಮೇಲೆ ಹೋಗಿ ಒಂದಿನ ಕಾದಿದ್ದಾರೆ ನಮ್ಮ ಶಶಾಂಕು, ನಾಗಶೇಖರ್ ಇಲ್ಲ, 2 ದಿನ 3 ದಿನ. ಆಮೇಲೆ ಯಾವುದೋ ಒಂದು ದಿನ ಮರುದಿನ ಇವ್ರು ಸಿಕ್ಕಿದ್ದಾರೆ, ತಗೊಂಡೆ ಬಂದರು. ಆಮೇಲೆ ಬಾರಪ್ಪ ಇಲ್ಲಿ ನೀನು ಹುಡುಕ್ತಾ ಇದ್ದೆ, ನಾನು ನಿಂತರ ಕಪ್ಪು ಬೇಕಾಗಿತ್ತು ನನಗೆ, ಈ ಪಾತ್ರ ತುಂಬ ಚೆನ್ನಾಗಿದೆ, ಇದನ್ನು ನಿಭಾಯಿಸಿದ್ರೆ ಬಹುಶಃ ನಿನ್ಗೆ ಒಳ್ಳೆಯ ಅದ್ಭುತವಾದ ಭವಿಷ್ಯ ಸಿಗುತ್ತೆ ಅಂಥೇಳಿ ಆವತ್ತು ನನ್ನ ನೆನೆಸ್ಕೊಳ್ಳಿ ಅಂಥೇಳಿ ಅವರು ಕಿರಿಯರಲ್ಲಿ ನಾನು ನೆನಪಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಬ್ರೇಕ್ ಟೈಮಲ್ಲಿ ಬಂದರು. ಬ್ರೇಕ್ ಟೈಮಲ್ಲಿ ಫಸ್ಟು ನನ್ನ ಜೊತೆ ಕೂರಿಸ್ಕೊಂಡು ಊಟ ಮಾಡಿಸಿದೆ. ಅದಾದಮೇಲೆ ಬ್ರೇಕ್ ಆದಮೇಲೆ ಶಾರ್ಟ್. ಅಲ್ಲಿಂದ ನಾಗಶೇಖರ್ ಅವರ ಚಿತ್ರ ಜೀವನ ಪ್ರಾರಂಭ ಆಯಿತು. ಕೆಲವು ಸಾರಿ ಭಾಳ ಈ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಸಿನಿಮಾದಲ್ಲಿ ಎಲ್ಲವೂ ಅದ್ಭುತಗಳಾಗಬೇಕು ಅಂತ. ಅದರಲ್ಲಿ ನಾಗಶೇಖರ್ ಒಂದು ಅದ್ಭುತ. ಯಾಕೆಂದರೆ ನಾವೇನು ನಂಬಿಕೆ ಇಟ್ಕೊಂಡವ್ರು ಸಿನಿಮಾ ಕರೆದ್ವಿ ನಾವು. ಅದನ್ನು ಮೊದಲನೇ ಸಿನಿಮಾದಲ್ಲೇ ನಾನು ನೋಡಿದೆ, ಸ್ಪಾರ್ಕ್ ಅನ್ನೋದನ್ನು. ಈ ನಿರ್ದೇಶನ ಅನ್ನೋದು ಒಂದು ಸೆನ್ಸರ್, ಅದು ಕಲ್ತ್ಕೊಂಡು ಇನ್ನೆಲ್ಲೋ ಹೋಗಿ. ಈಗ ಮಣಿರತ್ನಂ ಹತ್ರ ಒಬ್ಬ ಶಿಷ್ಯ 10 ವರ್ಷ ಇದ್ದರೂ ಕೂಡ ಮಣಿರತ್ನಂ ಮಾಡೋದನ್ನೇ ಬಂದು ಮತ್ತೆ ಅವನು ಮಾಡೋಕ್ಕಾಗಲ್ಲ, ಬಂದು ಬೇರೆಯೇ ಮಾಡಬೇಕು. ಹಾಗಾಗಿ ಈ ಡೈರೆಕ್ಷನ್ ಅನ್ನೋದೇ ಒಂದು ಸೆನ್ಸ್. ಆಮೇಲೆ ಪ್ರಾರಂಭದಲ್ಲಿ ಸಿನಿಮಾದ ಕಷ್ಟಗಳನ್ನೆಲ್ಲ ತುಂಬ ಹೇಳ್ಕೊತಾ ಇದ್ರಿ ಸರ್. ಸಿನಿಮಾ ಅನ್ನೋದೇ ಕಷ್ಟ, ಅಲ್ಲಿ ಸುಖ ಇಲ್ಲ, ನೋಡೋದ್ರಿಗೆ ಸುಖ ಕಾಣುತ್ತೆ ಅಷ್ಟೇ. ಬಟ್ ಸಿನಿಮಾ ಅನ್ನೋದು ಅತ್ಯಂತ ಕಷ್ಟಕರವಾದ ಫೀಲ್ಡ್. ನೀವು ಓಹಿಲೇಶ್ವರ ನಿರ್ಮಾಪಕ ನಿರ್ದೇಶಕರು ಅಲ್ಲಿ ಕೆಲಸ ಮಾಡಿದವ್ರು ಹೇಳಿದ್ರು ಕೂಡ ಇದನ್ನೇ ಹೇಳ್ತಾರೆ ಅವರು. ಸತ್ಯಹರಿಶ್ಚಂದ್ರ ಸಿನಿಮಾ ಮಾಡಿದವ್ರು ಹೇಳಿದ್ರು ಕೂಡ ಇಷ್ಟೇ ಕಷ್ಟ ಹೇಳ್ತಾರೆ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಹುಡುಗರಿಗೆ, ಇದು ವಾರ್ ಫೀಲ್ಡ್ ಅಂತೀನಿ. ನಾನು ಲಾಸ್ಟ್ ವೇದಿಕೆಲ್ಲೂ ಕೂಡ ಇದೇ ಪದ ಬಳಸಿದೆ. ನಾನು ಶೂಟಿಂಗ್ ಅಂತ ಶುರು ಮಾಡಬೇಕಾದ್ರೆ ಇದು ವಾರ್ ಫೀಲ್ಡ್, ಇದನ್ನು ಟೀಚರ್ ತಗೋಬೇಡಿ, ವಾರ್ ಫೀಲ್ಡ್. ಹಂಗೆ ಕೆಲಸ ಮಾಡಿದ್ರೆ ಗೆಲ್ಲಕ್ಕಾಗತ್ತೆ ಅಂತ. ಸೊ ಆ ರೀತಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಈ ಸಕ್ಸಸ್ ಮೇಲೆ ಸಕ್ಸಸ್ಗಳು ನಾಗಶೇಖರ್ ಅವರು ನೋಡ್ತಿದ್ದಾರೆ. ಇದ್ರ ಜೊತೆಗೆ
ಚೆಲುವಾದಿ ಕುಮಾರ್ ಅವರು ಭಾಳ ತುಂಬ ಫ್ಯಾಸಿನೇಟ್. ಈಗ ನಿರ್ಮಾಪಕರು ಅಂದರೆ ಸರ್ ನಾನು ತುಂಬ ಜನ, ಈಗ ನನ್ನ ಎಷ್ಟೋ ಜನ ಸಿನಿಮಾ ನಿರ್ಮಾಪಕರು ಅಥವಾ ಜನ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು ತೆಗೆದ್ರಿ, ನೀವ್ಯಾಕೆ ಕಡಿಮೆ ಮಾಡಿದ್ರಿ ಅಂತ, ಯಾಕೆ ಸಿನಿಮಾಗಳು ಮಾಡ್ತಿಲ್ಲ ಮಾಡಿ ಅಂತ. ಈಗ ಬರೋ ನಿರ್ಮಾಪಕರು ಹೇಗೆ ಹೇಳ್ತಾರೆ ಅಂದರೆ, ಇಷ್ಟು ಹಾಕಿದ್ರೆ ಆಗ್ತೀನಿ, ಎಷ್ಟು ಬರುತ್ತೆ ಅಂತಾರೆ. ಹಾಗೆ ಹೇಳೋಕ್ಕಾಗಲ್ಲ. ಸಿನಿಮಾ ಸುರಿಬೇಕಷ್ಟೇ, ಆಮೇಲೆ ಭಗವಂತ ಕೊಡ್ತಾನೆ, ಕೊಡದೇನೂ ಇರ್ಬೋದು. ಆ ರೀತಿಯ ಒಂದು ರೀತಿ. ಅದಕ್ಕೆ ಸಿನಿಮಾ ಅಂದ್ರೇ ಕಷ್ಟ ಅಂತ ಹೇಳೋದು ಹಾಗೆ. ಹಾಗಾಗಿ ಆ ಥರದ ನಿರ್ಮಾಪಕರ ಜೊತೆ ಈಗ ನಾನು ಎಷ್ಟೋ ನಿರ್ಮಾಪಕರು ನಮ್ಮ ಹತ್ರ ಬರ್ತಾರೆ. ಫಸ್ಟ್ ಅವ್ರನ್ನ ಸ್ಟಡಿ ಮಾಡ್ತೀವಿ. ಸ್ಟಡಿ ಮಾಡಿ ನನಗೆ ಏನು ಅನಿಸುತ್ತೆ, ಒಂದು ಸಿನಿಮಾ ಮುಗಿಸ್ಬೇಕಾದ್ರೆ ಕನಿಷ್ಠ 1 ವರ್ಷ ಬೇಕು, 2 ವರ್ಷ ಬೇಕು. 2 ವರ್ಷ ಮೊದಲು ಎಪ್ಪನ ಜೊತೆ ನಾನು ನಿಭಾಯಿಸ್ಬೋದು ಅನ್ನೋದನ್ನ ಫಸ್ಟ್ ಥಿಂಕ್ ಮಾಡ್ತೀನಿ. ಆಯಸ್ ಕಳಿಬೇಕಲ್ಲ ಸರ್ 2 ವರ್ಷ. ಸೊ ಆಗಲ್ಲ ಅಂದಾಗ ಸಾರಿ ಅಂತ ಕಳಿಸ್ತೀನಿ. ಹಾಗಾಗಿ ಸಿನಿಮಾ ಅನ್ನೋದು ಫಸ್ಟು ಮನಸ್ಸುಗಳ ಮಿಲನ ಆಗಬೇಕು. ಭಾಳ ಒಂದು ಅದ್ಭುತವಾದ, ಈಗ ಈ ಗೆದ್ದಲು ಒಳಗಳು ನೋಡಿದ್ದೀರಿ ನೀವು, ಗೆದ್ದಲು ಅದು ಮಳೆಗಾಲ ಆಗಿರ್ಬೋದು, ಬೇಸಿಗೆ ಕಾಲ ಆಗಿರ್ಬೋದು, ಇನ್ನೊಂದಾಗಿ ಒಣ ಪ್ರದೇಶದಲ್ಲೂ ಕೂಡ ಅದೆಲ್ಲೋ ಒಂದು ವಾಟರ್ ಕಂಟೆಂಟ್ ಜೊತೆ ಮಣ್ಣು ತಂದು ಗೂಡು ಕಟ್ತಾವೆ. ಅದು ಎಲ್ಲಿಂದ ತರ್ತಾವೋ, ಯಾವ ಥರ ಅದ್ರ ಕೋಆರ್ಡಿನೇಷನ್ನು, ಯಾರು ಹೇಳ್ಕೊಡ್ತಾರೋ, ಒಂದನ್ನು ಬಿಟ್ಟು ಒಂದು ಹೋಗಲ್ಲ, ಅಷ್ಟು ಒಗ್ಗಟ್ಟಾಗಿರ್ತವೆ. ಇದೇ ಥರ ಸಿನಿಮಾ ಕೆಲಸ. ಆ ರೀತಿ ಜಲ್ಲಾಗದೆ ಹೋದರೆ ಇಲ್ಲಿ ಸಿನಿಮಾ ಮಾಡೋಕ್ಕಾಗಲ್ಲ. ಇಲ್ಲಿ ಒಬ್ಬ ಕೂಡ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಇಡೀ ತಂಡ ಕೂತ್ಕೊಳ್ಳೋಂಥ, ಸುಮ್ಮನೆ ಕೆಲಸದಲ್ಲೇ ಕೂತ್ಕೊಳ್ಳೋಂಥ, ಅಪ್ಸೆಟ್ ಆಗುವಂಥ ಸಂದರ್ಭಗಳು ಬರ್ತವೆ. ಹಾಗಾಗಿ ಎಲ್ಲವನ್ನು ಕೂಡ ನಿಭಾಯಿಸೋದಿದೆಯಲ್ಲ, ಅದೊಬ್ಬರು ಕ್ಯಾಪ್ಟನ್ ಕೈಯಲ್ಲಿರೋದು. ಇಡೀ ಚಿತ್ರತಂಡದಲ್ಲಿ ಒಂದು 500 ಜನ ಇರ್ತಾರೆ ಸರ್, 1000 ಜನ ಇರ್ತಾರೆ. ಅವರೆಲ್ಲರೂ ಕೂಡ ಇದು ಫಿಸಿಕಲಿ ಮಾಡೋ ಕೆಲಸ ಅಲ್ಲ, ಮಾನಸಿಕವಾಗಿ ಮಾಡುವಂಥ ಕೆಲಸ. ಅವರೆಲ್ಲರೂ ಕೂಡ ತನ್ನ ಮೈಂಡಲ್ಲಿ ಏನಿದೆ, ತಾನೇನು ಫೀಲ್ ಮಾಡ್ತಿದ್ದಾನೆ, ತಾನೇನು ತೆರೆ ಮೇಲೆ ತರಬೇಕು, ಆ ನಿಟ್ಟಿನಲ್ಲಿ ಎಲ್ಲರೂ ಜೆಲ್ ಮಾಡೋದಿದೆಯಲ್ಲ, ಅದು ಭಾಳ ದೊಡ್ಡ ವಿಚಾರ. ಸೊ ಈ ಸಂದರ್ಭದಲ್ಲಿ ಸಂಜು ವೆಡ್ಸ್ ಗೀತಾ ಮೊದಲನೇದು. ಏಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ಸಿನಿಮಾಗಳು ಪ್ರೇಮ ಕಥಾ ವಸ್ತುಗಳನ್ನು ಹೊತ್ಕೊಂಡು ಬಂದಿದ್ದಾವೆ. ಭಾಳಷ್ಟು ಸಿನಿಮಾಗಳು, ಎಲ್ಲವೂ ಕೂಡ ಭಾಳಷ್ಟು ಸಿನಿಮಾಗಳು ಮೈಲಿಗಲ್ಲುಗಳಾಗಿದ್ದಾವೆ. ಅದೇ ಥರ ಸಂಜು ವೆಡ್ಸ್ ಗೀತಾ ಮೊದಲನೇ ಭಾಗ ಆ ರೀತಿಯ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡ್ತು. 2ನೇ ಭಾಗ ಕೂಡ ಅದಕ್ಕಿಂತ ಅದ್ಭುತವಾದ ಒಂದು ಯಶಸ್ಸನ್ನು ಕಾಣುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಭರವಸೆ ಮಾತುಗಳನ್ನ ಆಡ್ತಾ ಮುಗಿಸ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಲೈಕ್ 3-4 ಡೇಸ್ ಆಯಿತು ನಾವು ಬಂದು. ಎಷ್ಟು ಕಷ್ಟಪಟ್ವಿ ಅಂತೆಲ್ಲ ಹೇಳಕ್ಕೆ ಹೋಗಲ್ಲ. ಸಿನಿಮಾ ಅಂದ ತಕ್ಷಣ ಖುಷಿನೂ ಇರುತ್ತೆ, ಸ್ವಲ್ಪ ಕಷ್ಟ ಇರುತ್ತೆ. ಐ ಥಿಂಕ್ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಇಮೋಷನ್ಸ್. ಸಿನಿಮಾ ಅಂತ ಬಂದಾಗ ಸಿನಿಮಾ ಕತೆ ಹೆಂಗೆ ಮಾಡ್ಕೊಂಡಿರ್ತೀವೋ ಹಾಗೆ ಬಿಹೈಂಡ್ ದ ಕ್ಯಾಮ್ರಾ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ನಾವು ಹೋಗಿದ್ದಂಥ ಒಂದು ತಿಂಗಳು ಡಿಸೆಂಬರ್, ಆ್ಯಂಡ್ ಸ್ವಿಟ್ಜರ್ಲ್ಯಾಂಡಲ್ಲಿ ಸ್ನೋಫಾಲ್ ಇತ್ತು, ಆ್ಯಂಡ್ ಇಟ್ ವಾಸ್ ಫ್ರೀಸಿಂಗ್ ಕೋಲ್ಡ್. ಸೊ ಇಮ್ಯಾಜಿನ್ ನಾವು ಆ ಸಾಂಗ್ ವಿಜುವಲ್ಸ್ ನೋಡ್ತಿರ್ಬೇಕಾದ್ರೆ ಕೆಲವೊಂದು ಕ್ಲಿಪ್ಪಿಂಗ್ಸಲ್ಲಿ ಕಂಪ್ಲೀಟಾಗಿ ಗ್ಲೌಸಲ್ಲಿ ಇದ್ವಿ ನಾವು, ಆ್ಯಂಡ್ ಥರ್ಮಲ್ ವೇರ್ 2-3 ಹಾಕ್ಕೊಂಡು ವಿ ವರ್ ಲೈಕ್ ಔಟ್ಫಿಟ್ ಹಾಕ್ಕೊಳ್ತಿದ್ವಿ. ಸೊ ದಟ್ಸ್ ಹೌ ಇಟ್ ವಾಸ್. ಸೊ ಇಮ್ಯಾಜಿನ್ ಎಷ್ಟು ಕೋಲ್ಡ್ ಇತ್ತು ಅಂತ. ಸೊ ಅದರ್ವೈಸ್ ಇದೆಲ್ಲ ಪಕ್ಕಕ್ಕಿಟ್ರೆ ಸರ್ ನಾಗಶೇಖರ್ ಸರ್ ಏನೇನು ಪ್ಲ್ಯಾನ್ ಮಾಡಿದ್ದು, ಸೀನ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಅದ್ಭುತವಾಗಿ ಮೂಡ್ ಬಂದಿತ್ತು. ಆ್ಯಂಡ್ ಪ್ರತಿಯೊಂದು ತುಂಬ ಚೆನ್ನಾಗಿ ನಮಗೆ ಶೂಟ್ ಮಾಡುವಂಥ ಅವಕಾಶ ನಮಗೆ ನೇಚರ್ ತುಂಬ ಸಪೋರ್ಟಿವ್ ಆಗಿತ್ತು. ನಾವು ಅಂದ್ಕೊಂಡಿದ್ವಿ ತುಂಬ ರೈನ್ಫಾಲ್ ಇರುತ್ತೆ, ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಲೊಕೇಶನ್ಸಲ್ಲಿ ಅಂತ. ಬಟ್ ಐ ಥಿಂಕ್ ವಿ ಆಲ್ ಆರ್ ಬ್ಲೆಸ್ಡ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ಲಕ್ಕಿ ದ್ಯಾಟ್ ನಮಗೆ ನೇಚರ್ ಕೂಡ ತುಂಬಾ ಸಪೋರ್ಟ್ ಮಾಡ್ತು. ಆ್ಯಂಡ್ ಪ್ಲ್ಯಾನ್ ಮಾಡಿದ್ವಿ, ಸೀನ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಕೆಲವೊಂದು ಶಾರ್ಟ್ಸ್ ಆಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನಮಗೆ ನಾವು ಶೂಟ್ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಆ್ಯಂಡ್ ಐ ಥಿಂಕ್ ಈ ವೇದಿಕೆಯಲ್ಲಿ ನಾನು ಶಕ್ತಿ ಸರ್ನ ಹಾಗೆ ಹ್ಯಾರಿಸ್ ಅವ್ರನ್ನ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರ ಸಪೋರ್ಟ್. ಆ್ಯಂಡ್ ಇನ್ನೊಂದೇನು ಅಂದರೆ ಫುಡ್, ಮಾರ್ನಿಂಗ್ ಆ್ಯಸ್ ಯೂಶುವಲ್ ನಮಗೆ ಅಲ್ಲಿನ ಥರ ಬ್ರೇಕ್ಫಾಸ್ಟ್ ಇತ್ತು. ಅದಾದಮೇಲೆ ಲಂಚ್ ಆ್ಯಂಡ್ ಡಿನ್ನರ್ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಅಲ್ಲೂ ಕೂಡ ಥ್ಯಾಂಕ್ ಗಾಡ್, ಎಗೇನ್ ಬೈ ಗಾಡ್ಸ್ ಗ್ರೇಸ್ ನಮ್ಗೆ ಒಳ್ಳೆ ಸೌತ್ ಇಂಡಿಯನ್ ಫುಡ್ ನಮಗೆ
ತಿನ್ನುವಂಥ ಒಂದು ಅವಕಾಶ ಅದು ಅವ್ರ ಕಡೆಯಿಂದನೇ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಡೆಫಿನೆಟ್ಲಿ ಈ ಒಂದು ಸ್ಕೆಡ್ಯೂಲ್ ಇಷ್ಟು ಆರಾಮಾಗಿ ಮಾಡೋದಕ್ಕೆ ಕಾರಣ ನೀವಿಬ್ಬರು. ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ 2 ಸಾಂಗ್ ನಾವು ಶೂಟ್ ಮಾಡಿರೋವಂಥದ್ದು, ಇಫ್ ಐ ಆಮ್ ನಾಟ್ ರಾಂಗ್. ತುಂಬ ಚೆನ್ನಾಗಿ ಬಂದಿದೆ, ಕಾಸ್ಟ್ಯೂಮ್ಸ್ ಆಗಿರ್ಬೋದು ಆ್ಯಂಡ್ ಲೊಕೇಶನ್ಸ್ ಬ್ರಿಲಿಯಂಟ್. ಆ ಲೊಕೇಶನ್ಸಲ್ಲಿ ತುಂಬ ಜನ ಶೂಟ್ ಮಾಡಿರೋದು, ಬಟ್ ವಿಷುವಲಿ ಅದನ್ನು ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಅದನ್ನು ಪ್ಲ್ಯಾನ್ ಮಾಡಿ ಶೂಟ್ ಮಾಡಿರೋದು ನಮ್ಮ ಸತ್ಯ ಸರ್ ಹಾಗೆ ನಮ್ಮ ಕೊರಿಯೋಗ್ರಫರ್ ಮೋಹನ್ ಮಾಸ್ಟರ್, ಅವರಿಬ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಥಿಂಕ್ ಇನ್ನೆಲ್ಲ ಥ್ಯಾಂಕ್ಸು ನಾನು ಟ್ರೇಲರ್ ಲಾಂಚ್ ದಿನ ಇಲ್ಲ ಪ್ರೀ ರಿಲೀಸ್ ಇವೆಂಟ್ ದಿನ ಇಟ್ಕೊಳ್ತೀನಿ. ಬಿಕಾಸ್ ಇವಾಗಲೇ ಐ ಥಿಂಕ್ ಇದು 2ನೇ ಕಾರ್ಯಕ್ರಮ, ಸೆಕೆಂಡ್ ಸ್ಕೆಡ್ಯೂಲ್ಗೆ ಒಂದು ಸೆಕೆಂಡ್ ಈವೆಂಟ್, ಐ ಡೋಂಟ್ ನೋ ಥರ್ಡ್ ಸ್ಕೆಡ್ಯೂಲ್ಗೆ ಥರ್ಡ್ ಈವೆಂಟ್ ಆದರೂ ಆಗ್ಬೋದೇನೋ. ಆ ಸ್ಕೆಡ್ಯೂಲ್ ಬಗ್ಗೆ ಮಾತಾಡೋವಂಥ ವೇದಿಕೆ ಬೇರೆ ಪ್ಲ್ಯಾನ್ ಮಾಡಿದ್ರೂ ಮಾಡ್ಬೋದು. ಸೊ ಐ ಜಸ್ಟ್ ವಾಂಟ್ ಟು ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಬಟ್ ಓವರ್ ಆಲ್ ತುಂಬ ಚೆನ್ನಾಗಿ ಬರ್ತಿದೆ. ಇಟ್ಸ್ ನಾಟ್ ದಟ್ ನಾನು ಪ್ರತಿ ಸಿನಿಮಾದಲ್ಲಿ ಈ ಮಾತು ಹೇಳ್ತೀನಿ, ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಸಿನಿಮಾ ಚೆನ್ನಾಗಿ ಬಂದಿದೆ ಇಲ್ಲ ಸ್ಕ್ರಿಪ್ಟ್ ಚೆನ್ನಾಗಿದೆ ಪಾತ್ರ ಚೆನ್ನಾಗಿದೆ ಅಂತ ಅಲ್ಲ, ಹಾನೆಸ್ಟಾಗಿ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ವೆರಿ ಇಮೋಷ್ನಲ್ ಸೀನ್ಸ್ ತುಂಬ ಇಂಟೆನ್ಸ್ ಆಗಿ ನಾವು ಶೂಟ್ ಮಾಡಿರೋದು. ಐ ಥಿಂಕ್ ನ್ಯಾಚುರಲ್ ಆಗಿ ಇಮೋಷನ್ಸ್ ಐ ಥಿಂಕ್ ನಮ್ಮಿಬ್ಬರ ಕಡೆಯಿಂದ ಸರ್ಗೆ ತುಂಬ ಹಾನೆಸ್ಟಾಗಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಐ ಥಿಂಕ್ ಹೀ ಈಸ್ ವೆರಿ ಹ್ಯಾಪಿ. ಐ ಡೋಂಟ್ ನೋ, ಐ ಯು ಹ್ಯಾಪಿ? ವೆರಿ ಮಚ್ ಅಂತೆ. ವೆಲ್, ಇಷ್ಟು ಹೇಳ್ಬೋದು ನನ್ನ ಸಿನಿಮಾದ ಬಗ್ಗೆ. ಆ್ಯಂಡ್ ಮ್ಯೂಸಿಕ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಬ್ಯೂಟಿಫುಲ್. ಆ್ಯಸ್ ಆಫ್ ನಾವು ಏನು ಶೂಟ್ ಮಾಡಿದ್ದೀವಲ್ಲ 2 ಹಾಡು ತುಂಬ ಅದ್ಭುತವಾಗಿ ಬಂದಿದೆ ಕವಿ ಸರ್ ಒಂದು ಬರವಣಿಗೆಯಲ್ಲಿ. ಆ್ಯಂಡ್ ಶಕ್ತಿ ಸರ್, ಯು ದೇರ್? ಸೊ ದಟ್ಸ್ ಶಕ್ತಿ ಸರ್ ಆ್ಯಂಡ್ ಹ್ಯಾರಿ ಸರ್. ಯಾ. ಆ್ಯಂಡ್ ಸಿನಿಮಾ ಬಗ್ಗೆ ಇಷ್ಟು ತುಂಬ ಖುಷಿಯಾಗಿದೆ ನನಗೆ ಈ ತಂಡ ಜೊತೆ ಕೆಲಸ ಮಾಡ್ತಿರೋದು. ಆ್ಯಂಡ್ ಇನ್ನೊಂದು ವಿಷಯ, ಇವತ್ತು ಕಾಟೇರ ಸಿನಿಮಾ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ, ತುಂಬ ಚೆನ್ನಾಗಿ ರಿವ್ಯೂಸ್ ಕೇಳ್ತಿದ್ದೀನಿ ನನ್ನ ಕಡೆಯಿಂದ. ದರ್ಶನ್ ಸರ್ಗೆ ಹಾಗೆ ಇಡೀ ಕಾಟೇರ ಚಿತ್ರತಂಡಕ್ಕೆ ಬೆಸ್ಟ್ ವಿಶಸ್ ಆ್ಯಂಡ್ ತುಂಬ ಚೆನ್ನಾಗಾಗಲಿ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ನಾವೇನು ಕೆಲಸ ಮಾಡ್ಕೊಂಡ್ಬಂದ್ವಿ ಅಲ್ಲಿಂದ ಅಂತ ತುಂಬ ಅದ್ಭುತವಾದ ಕೆಲಸ ಸತ್ಯ ಹೆಗಡೆ ಮತ್ತು ನಾಗಶೇಖರ್ ಅವರು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನಾವಲ್ಲಿ ಹೋಗೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅಷ್ಟು ಕೆಲಸವನ್ನು ಅಚ್ಚುಕಟ್ಟಾಗಿ ಕ್ಯಾಪ್ಚರ್ ಮಾಡ್ಕೊಂಬಂದಿದ್ದೀವಿ. ಈಗ ನೀವು ಅದರದ್ದೊಂದು ಸಣ್ಣ ಝಲಕ್ ನೋಡಿದ್ರಿ, ಮೇಕಿಂಗ್ ವಿಡಿಯೋ. ಕಷ್ಟಪಟ್ಟವರು ಅದ್ರ ಹಿಂದೆ ಕೆಲಸ ಮಾಡಿದಂಥ ಎಲ್ರಿಗೂ ನನ್ನ ನಮನಗಳು. ಹೆಲಿಕ್ಯಾಮ್ ಸತೀಶ್, ಹ್ಯಾರಿಸ್, ಶಕ್ತಿ, ನಮ್ಮ ಕ್ಯಾಮ್ರಾ ಜೊತೆ ಬಂದಿದ್ದ ಮಧು, ನಮ್ಮ ಸತ್ಯ, ನಾಗಶೇಖರ್, ಕುಮಾರ್, ರಚಿತಾ, ಪ್ರತಿಯೊಬ್ಬರು ಅಚ್ಚುಕಟ್ಟಾಗಿ ನಾವೇನು ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ನಮಗೆ ತುಂಬಾ ಕಾನ್ಫಿಡೆನ್ಸ್ ಇದೆ, ನಾವು ಹೋಗಿ ಬಂದಿದ್ದು ಏನು ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನು ಸಾಧಿಸಿದ್ದೀವಿ ಅಂತ. ನಿಮ್ಮೆಲ್ಲರ ಹರಕೆ ಹಾರೈಕೆ ಸದಾ ಹೀಗೆ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಐ ಹ್ಯಾವ್ ಅ ಕ್ವೆಶ್ಚನ್ ಫಾರ್ ಯು. ಸೊ ನೆಕ್ಸ್ಟ್ ಕಾರ್ಯಕ್ರಮ ಯಾವಾಗ? ಇಮಿಡಿಯೇಟ್ಲಿ, ಡೋಂಟ್ ಟೆಲ್ ಮಿ. ವೆರಿ ಸೂನ್. ಹಿಂಗೆ ಸರ್ಪ್ರೈಸ್ ಕೊಡ್ತಾರೆ ಯಾವಾಗಲೂ. ಆ್ಯಂಡ್ ಸೊ ಪ್ರೊಡ್ಯೂಸರ್ಸು ಎಲ್ಲರ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಗಾಡ್ ಬ್ಲೆಸ್ ಯು ವಿತ್ ಲಾಟ್ಸ್ ಆಫ್ ಹ್ಯಾಪಿನೆಸ್, ಗುಡ್ ಹೆಲ್ತ್, ಗುಡ್ ವೆಲ್ತ್. ಎಸ್, ಇಟ್ ವಾಸ್ ವಂಡರ್ಫುಲ್. ಚೆನ್ನಾಗಿತ್ತು. ಈಗ ಸ್ಕ್ರೀನ್ ಮೇಲೆ ನೋಡಿದ್ರಿ, ಸರಿಸುಮಾರು ಸ್ವಿಟ್ಜರ್ಲ್ಯಾಂಡ್ ಅಂದರೆ 1 ಊರು 2 ಊರು 2 ಲೊಕೇಶನ್ 3 ಲೊಕೇಶನ್ ಮಾಡೋದು ಯೂಶ್ವಲ್ ಕಷ್ಟನೇ ಅದೂ. ಬಟ್ 9 ಲೊಕೇಶನ್ಗಳು, ಒಂದೊಂದು ದಿನ 3 ಡೈರೆಕ್ಟರ್ ಬಂದಿದ್ದಾರೆ. ದಯವಿಟ್ಟು ವಿ ಶ್ರೀಧರ್ ಅವರು ವೇದಿಕೆ ಮೇಲೆ ಬರಬೇಕು. ವಿ ಶ್ರೀಧರ್, ಎಸ್. ಸೊ ಬೇಗ ಬನ್ನಿ, ಹೊಟ್ಟೆ ಎಳಿಯತ್ತೀನಿ ಫಾಸ್ಟ್. ಸೊ ನನಗೆ ಬಹಳ ಅದ್ಭುತವಾದ ಹಾಡುಗಳನ್ನು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸತ್ಯ ಹೆಗಡೆ ಅವರು ಇವತ್ತು ಅನಾರೋಗ್ಯದ ಕಾರಣ ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ. ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಆದಷ್ಟು ಬೇಗ ನೆಕ್ಸ್ಟ್ ಕಾರ್ಯಕ್ರಮ ಮಾಡಿ ಅವ್ರನ್ನ ಕರೆಸ್ತೀನಿ. ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡ್ಸಿಟ್ಟೋಣ. ನನಗೆ ಸೌಂಡ್ ಅನ್ನೋದು ತುಂಬ ಅದ್ರ ಜೊತೆ ಜೀವಿಸ್ತಾ ಇರ್ತೀವಿ ನಾವು. ಸೊ ಒಂದು ಹ್ಯಾಪಿ ಬರ್ಡೇ ಹೇಳಬೇಕು ಸ್ಟೇಜಲ್ಲಿ ಎಲ್ಲರೂ ನಮ್ಮ ಚಲವದಿ ಕುಮಾರ್ ಸರ್ ಹಾಡಬೇಕು. ಗಿಟಾರಿ ಅಂತ ನೀವೇ ಸರ್, ನೀವು ಇರ್ಬೇಕಾರೆ. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ
ಮುಖ್ಯವಾದ ವಿಚಾರ. ನಾಗಣ್ಣವರು ಇವತ್ತು ಮೇಕಿಂಗ್ ಆಫ್ ದಿಸ್ ಸಾಂಗ್ನ ರಿಲೀಸ್ ಮಾಡಿದ್ದಾರೆ, ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡಿರೋದು. ಸೊ ಅದಕ್ಕೆ ನಾನು ಶೂಟಿಂಗ್ ವರ್ಷನ್ ಅಂತ ಸಾಂಗ್ ನಾನು ಏನು ಕಳಿಸಿದ್ದೀನಿ, ಅದನ್ನು ಹಾಗೆ ಇದನ್ನು ಪ್ರಿಸರ್ವ್ ಮಾಡಿ ಕಳಿಸಿದ್ದಾರೆ. ಐ ಮೀನ್ ಅದಕ್ಕೆ ಜೋಡಣೆ ಆಗಿದೆ. ಅದು ಫೈನಲ್ ವರ್ಷನ್ ಸಾಂಗ್ ಬಹಳ ಬೇಗ ರಿಲೀಸ್ ಮಾಡ್ತಿದ್ವಿ. ನನ್ನ ಟೆನ್ಷನ್ ಅದನ್ನೇ, ಆ ಸಾಂಗಲ್ಲಿ ಸೌಂಡು ಇನ್ನೂ ಬೇಕಾಗಿತ್ತು ಅದು ಇದು ಅಂತ. ಸೊ ಹಾಗಾಗಿ ವಿಲ್ ಲಿಸನ್ ಟು ದ ಬೆಸ್ಟ್ ವರ್ಷನ್ ಆಫ್ ದಿಸ್ ಸಾಂಗ್, ಐ ಪ್ರಾಮಿಸ್ ದ್ಯಾಟ್. ಸೊ ನಾಗಣ್ಣ ಅವರು ಅದನ್ನು ಕ್ಲಾರಿಫೈ ಮಾಡಿದರೆ ಫೈನಲ್ ಸಾಂಗ್ ಸೂನ್ ಅಂತ. ಸೊ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಸಂಜು ವೆಟ್ಸ್ ಗೀತಾ 2 ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಹ್ಯಾಪಿ ಬರ್ಡೇ ಮೇಡಮ್. Happy birthday to you. Happy birthday, happy birthday. Happy birthday to you. Chalawadi Kumar. Very nice, very nice. So, ಚೇತನ್, ಸುಮಾರು ದಿನಗಳ ಮೇಲೆ ತಾವು ನಿಮ್ಮನ್ನು ನೋಡ್ತಾ ಇದ್ದೀವಿ. ಬಹಳ ಖುಷಿಯಾಗುತ್ತೆ ನಿಮ್ಮ ಗೆಟಪ್ ಎಲ್ಲ ನೋಡಿ. ನನ್ನ ಗೆಟಪ್ ನಿಮ್ಮ ಹಾಗಿತ್ತು, ಈಗ ನನ್ನ ಗೆಟಪ್ ನಿಮಗೆ ಬಂದಿದೆ, ನಿಮ್ಮ ಗೆಟಪ್ ನನಗೆ ಬಂದಿದೆ, ಆನಂದವಾಗುತ್ತೆ. ಹೇಳಿ, ಈಗ ನೀವು ನಮ್ಮ ಸಂಜು ವೆಟ್ಸ್ ಗೀತದ ಭಾಗ 2ಕ್ಕೆ ನೀವು ಇದರ ಒಂದು ಭಾಗಿಯಾಗಿದ್ದೀರಿ. ಹಾಗಾಗಿ ನೀವು ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಸಂಜು ವೆಟ್ಸ್ ಗೀತಾ 1 ಅದ್ಭುತವಾದ ಸಿನಿಮಾ ಸರ್. ಅದು ನಿಮ್ಮ ಪರ್ಫಾರ್ಮೆನ್ಸ್ ಆಗಲಿ, ಕಿಟ್ಟಿ ಸರ್ದು, ಮತ್ತು ಪ್ರತಿಯೊಂದು ಸಾಂಗ್ಸ್ ತುಂಬ ಚೆನ್ನಾಗಿತ್ತು. ಈಗಲೂ ಆ ಸಾಂಗ್ಗಳು ನಾವು ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ಸೊ ಪಾರ್ಟ್ 2 ಅದೇ ಥರ ಎಕ್ಸ್ಪೆಕ್ಟೇಷನ್ ಇದೆ, ಅದೇ ಥರ ಚೆನ್ನಾಗಿ ಬಂದಿದೆ. ಯಾಕಂದರೆ ನಾನು ಸಾಂಗ್ಸ್ನ ಕೇಳಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾಗಶೇಖರ್ ಸರ್ಗೆ ಆಲ್ ದ ಬೆಸ್ಟ್, ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್, ಆ್ಯಂಡ್ ಥ್ಯಾಂಕ್ ಯು ನನ್ನನ್ನು ಒಂದು ಈ ಸಿನಿಮಾದ ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಪ್ರೊಡ್ಯೂಸರ್ ಸರ್ದು ಇವತ್ತು ಹುಟ್ಟಿದಬ್ಬ ಇದೆ. ಸೊ ಹ್ಯಾಪಿ ಬರ್ಡೇ ಸರ್, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಎಲ್ಲರಿಗೂ. ಕೆಳಗೆ ಬನ್ನಿ. ಇಲ್ಲೇ ಚೆನ್ನಾಗಿರುತ್ತೆ ಹೀಗೆ. ಒಂದು ನಿಮಿಷ ಕೇಕು ಹಿಂದ್ಗಡೆಗೆ ತೊಗೊಳ್ರಪ್ಪ ದಯವಿಟ್ಟು. ಹಿಂದ್ಗಡೆಗೆ ಹೋಗಿ, ಹಿಂದ್ಗಡೆ ದಯವಿಟ್ಟು. ವೇದಿಕೆ ಮೇಲೆ ನಾಗಶೇಖರ್ ಹಾಗೂ ಕಿಟ್ಟಪ್ಪ, ರಂಗಾಯಣ ರಘು ಎಲ್ಲ ನನ್ನ ಚಿತ್ರತಂಡ ಬರಬೇಕು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಛಲವಾದಿ ಕುಮಾರ್ ಅವರು ಯಾವಾಗಲೂ ತಾವು ಏನು ದುಡಿತಾರೆ ಅದರಲ್ಲಿ ಒಂದು ಸಮಾಜ ಸೇವೆಯ ಕುರುಹನ್ನು ಇಟ್ಟುಕೊಂಡು ಮಾಡುವ ಕೆಲಸ ಇದು. ಪ್ರತಿ ಕ್ಷಣ ಅವರು ಅದಕ್ಕೆ ಹಾತೊರಿತಾ ಇರ್ತಾರೆ. ಈಗ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಮನೆಯವರು ನೀವೆಲ್ಲರೂ ಬನ್ನಿ. ಬುದ್ಧನಿಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಈ ಒಂದು ಹುಟ್ಟುಹಬ್ಬದ ಆಚರಣೆ ಆಗಲಿ ಅನ್ನೋದು. ಎಲ್ಲರೂ ತಗೊಳ್ಳಿ ಕುಮಾರ್ ಅವರೇ, ಎಲ್ಲ ಇಡೀ ಫ್ಯಾಮಿಲಿಯವರು ಹೂ ತಗೊಳ್ಳಿ. ಬಾಪುಟ್ಟಿ ನೀವು ಸೆಂಟ್ರಿಗೆ ಬನ್ನಿ. ಕುಮಾರಣ್ಣ ಒಂದು ಸ್ವಲ್ಪ ಸೆಂಟ್ರಿಗೆ ಬನ್ನಿ. ಓಕೆ ಬನ್ನಿ ಪುಟ್ಟ, ನೀನು ಈ ಕಡೆ ಬಾ. ಇಲ್ವಾ ಎಸ್. ಎಲ್ಲರೂ ಪುಷ್ಪಾರ್ಚನೆಯನ್ನು ಮಾಡ್ತಾ, ಇದು ಅವರ ಆಸೆ. ಆ್ಯಕ್ಚುಲಿ ಬುದ್ಧನಿಗೆ ಪುಷ್ಪಾರ್ಚನೆ ಮಾಡ್ಕೊಳ್ಳೋದ್ರ ಮೂಲಕ ನಾನು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಬೇಕು ಅನ್ನೋದು. ನಿಜವಾಗ್ಲೂ ತುಂಬ ಒಳ್ಳೆಯ ನಿರ್ಧಾರವನ್ನು ಯಾವಾಗಲೂ ತಗೋತೀರಿ ಕುಮಾರ್ ಅವರೇ. ನಿಮಗೆ ಒಳ್ಳೆಯದಾಗಲಿ. ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲರೂ ಒಂದ್ಸರಿ ಹೇಳೋಣ, ಹುಟ್ಟುಹಬ್ಬದ
ಕುಮಾರ್ ಅವರ ಹುಟ್ಟು ಹಬ್ಬಕ್ಕೆ ನಮ್ಮ ಶುಭಾಶಯಗಳು. ಎಲ್ಲಿ ಒಂದ್ಸರಿ ಎಲ್ಲರೂ ಹೇಳಿ, 1 2 3 4. ಥ್ಯಾಂಕ್ ಯು ವೆರಿ ಮಚ್. ಈಗ ಕೇಕ್ ಕಟ್ ಮಾಡುವುದರ ಮೂಲಕ ನಾವು ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಿಟ್ಟಪ್ಪ, ರಂಗಾಯಣ ರಘು ಅವರು, ಕಿಟ್ಟಪ್ಪ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೇಡಮ್ ಲತಾ ಅವರು ಬರಬೇಕು ವೇದಿಕೆ ಮೇಲೆ. ಇಡೀ ಫ್ಯಾಮಿಲಿ ಬನ್ನಿ, ಎಲ್ಲರೂ, ಆಲ್ ಫ್ಯಾಮಿಲಿ ಮೆಂಬರ್ಸ್. ಸೊ ಹೀರೋ ಕಿಟ್ಟಪ್ಪ ಅವ್ರು ಬರಬೇಕು.